ಅದೇ ರೀತಿ ಗೌತಮ್ SL ಮಾಲ್ ಮಾಲೀಕರು, ಚೇತನ್, ಅದೇ ರೀತಿ ರತನ್, ಭರತ್, ಅಂದಾಣಿ ವಕೀಲರು, ಆನಂದ್ ರಾಜ್ ಬಿಲ್ಡಿಂಗ್ ಕಾಂಟ್ರಾಕ್ಟರ್, ರಾಜು ಬಿಲ್ಡಿಂಗ್ ಕಾಂಟ್ರಾಕ್ಟರ್, ಇವರೆಲ್ಲರ ಒಂದು ಪ್ರೋತ್ಸಾಹ ಸಹಕಾರದ ನಡುವೆ ಸಾಗ್ತಾ ಇರತಕ್ಕಂಥ 3 ದಿನಗಳ ಕಾಲದ ದಾಂಡು ಚೆನ್ನಿನ ವ್ಯವಸ್ಥಿತ ಪಂದ್ಯಾಕೂಟ ಅಂಬೇಡ್ಕರ್ ಕಪ್ಪಿಗಾಗಿ ಮತ್ತೆ ಅಂಕಣದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಫೈನಲ್ ಪಂದ್ಯಾಕೂಟ ಸಬ್ ಬ್ರಸ್ಟರ್ ಮತ್ತು ಅಜ್ಲಾನ್ ಸಕಲೇಶ್ಪುರದ ತಂಡ ಪಂದ್ಯಾಕೂಟವನ್ನು ಆಡ್ತಾ ಇದ್ದಾರೆ. ಶುಕ್ರವಾರ ಬೆಳಿಗ್ಗೆ ಆರಂಭವನ್ನು ಪಡ್ಕೊಂಡಿರತಕ್ಕಂಥ ವ್ಯವಸ್ಥಿತ ಪಂದ್ಯಾಕೂಟ ಶುಕ್ರವಾರ ಕ್ಷೇತ್ರ ವಲಯಗಳಿಗೆ ಪಂದ್ಯಾಕೂಟವನ್ನು ಆಯೋಜನೆ ಮಾಡಿದ್ರು. ನಿನ್ನೆ ದಿನ ನಾನ್ ಸ್ಟೇಟ್ ರೂಪದಲ್ಲಿ ಪಂದ್ಯಾಕೂಟವನ್ನು ಸಂಯೋಜನೆ ಮಾಡಿದ್ದಾರೆ. ಮೊದಲ ಚೆಂಡು ಬಹಳ ಸುತ್ತವರ್ತ ಹೊಡೆತ ತನ್ಮೂಲಕ ಸೀಮಾ ರೇಖಾ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ವೆರಿ ಫಸ್ಟ್ ಬಾಲ್, ಸುಂದರತೆಯ ಸಿಕ್ಸರ್. ಪ್ರಾರಂಭಿಕ ವೆರಿ ಫಸ್ಟ್ ಬಾಲ್, ಸುಂದರತೆಯ ಒಂದು ಸಿಕ್ಸರ್. ಇವನು ದಾಂಡು ಮುಖಾಂತರವಾಗಿ ಬರ್ತಾ ಇದೆ. ಆ ರೂಟದ ಸೇರ್ಪಡೆ. ನಾನ್ ಸ್ಟ್ರೈಕರ್ ಅಲ್ಲಿ ದಾಸ್ ಬಹಳ ಸುತ್ತಮರಿತೆ ಒಂದು ರಿವರ್ಸ್ ಶಾಟ್ ಹೊಡೆತ. ಈ ಹಂತದಲ್ಲಿ ಮತ್ತೆ ಇವಾಗ ಒಂದು ಓಟ, 2ನೇ ಓಟ ಕ್ಲಿಯರ್ ಮಾಡಿದ್ರು. 3ನೇ ಓಟ ದಾಖಲಿಸುವಂತ ಪ್ರಯತ್ನ ಸುಲಭ ಸುರಕ್ಷಿತ. 3 ಓಟವನ್ನು ದಾಖಲಿಸಿದ್ದಾರೆ. ಪವರ್ ಪ್ಲೇ ಜಾರಿಯನ್ನ ಪಡ್ಕೊಳ್ತಾ ಇದೆ. ಪವರ್ ಪ್ಲೇ ಹಂತದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಲಾಭವನ್ನ ದಾಂಡುಗಾರರು ಪಡ್ಕೊಳ್ತಾ ಇದ್ದಾರೆ. ಆ ನೆಲೆಯಲ್ಲಿ 2 ಎಸೆತಗಳು ಮುಕ್ತಾಯ ಕಂಡುಕೊಳ್ತಾ ಇದೆ. ಪಂದ್ಯಾಕೂಟದ ಅತ್ಯುತ್ತಮ ನಿರ್ಣಾಯಕರು ಹೇಮಂತ್ ಗೌಡ್ರು ಸಕಲೇಶ್ಪುರ, ಸುಜಿತ್ ಕೋಟೇಶ್ವರ, ಅವರ ಜೊತೆಗೆ ಶಫಿ ಸಕಲೇಶ್ಪುರ. ಆ ಮುಖಾಂತರ ಫೈನಲ್ ಪಂದ್ಯಾಕೂಟ ಅಂಗಣದಲ್ಲಿ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಪಂದ್ಯದ ನೇರ ಪ್ರಸಾರ ಸಚಿನ್ ಮಾದೇವ ಮಾಲಕತ್ವದ ಎಂ ಸ್ಪೋರ್ಟ್ಸ್. ಮ್ಯಾನ್ ಟೆಕ್ನಿಷಿಯನ್ ಆಗಿ ಪವನ್, ದರ್ಶನ್ ಕ್ಯಾಮರಾಮ್ಯಾನ್, ರೋಷನ್ ಕ್ಯಾಮರಾಮ್ಯಾನ್, ಸ್ಕೋರರ್ ಆಗಿ ಹರೀಶ್. ಬಹಳ ಸುತ್ತಮರಿತ ಒಂದು ಹೊಡೆತ ತನ್ಮೂಲಕ ಹೊಂಡಾಡ್ ಕ್ಯಾಚ್ ಅನ್ನ ಪಡ್ಕೊಂಡ್ರು ಲಫ್ಟಿ ದಾಸ್. ಇವಾಗ ವಿಕೆಟ್ ಪತನವು ಕೂಡ. ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಒಂದು ಅತ್ಯುತ್ತಮ ಆಟವನ್ನು ಆಡಿದಂತ ಆಟಗಾರ ಕೂಡ ದಾಸ್ ಇವಾಗ ಮೊದಲ ಹಂತದಲ್ಲಿ ವಿಕೆಟ್ ಅನ್ನು ಒಪ್ಪಿಸಿದ್ರು. ಹೊಸ ಆಟಗಾರರ ಸೇರ್ಪಡೆ. ಸ್ಯಾಪ್ ಬ್ರೈಟ್ ಸ್ಟಾರ್ ತಂಡದ 12th ಮ್ಯಾನ್ ದಯವಿಟ್ಟು ಬರಬೇಕು. ಆ ಮುಖಾಂತರ ಶಬರಿ ಹೊಸ ಆಟಗಾರನ ಸೇರ್ಪಡೆಯೂ ಕೂಡ. NR ಸಂತೋಷ್ ನಿಕಟಪೂರ್ವ ಮುಖ್ಯಮಂತ್ರಿಗಳು, ರಾಜಕೀಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ ನಮ್ಮ ಮುಖ್ಯ ವೇದಿಕೆಯಲ್ಲಿದ್ದಾರೆ, ಈ ಪಂದ್ಯ ವೀಕ್ಷಣೆಯಲ್ಲಿದ್ದಾರೆ. ಅವರು ಕೂಡ ಅಂಬೇಡ್ಕರ್ ಟ್ರೋಫಿಗಾಗಿ ಆದರದ ಆದರಣೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ದೊಡ್ಡ ಮಟ್ಟದ ಪಂದ್ಯಕೂಟ ಅರಸೀಕೆರೆ ಜೇನುಕಲ್ ಮೈದಾನದಲ್ಲಿ ಸಾಗ್ತಾ ಇದೆ. ಬಹಳಷ್ಟು ದೊಡ್ಡ ಹೊಡೆತ ತನ್ಮೂಲಕ ಸುಂದರತೆಯ ಒಂದು ಕ್ಯಾಚ್ ಅನ್ನ ಪಡ್ಕೊಂಡ್ರು. 2ನೇ ವಿಕೆಟ್ ಪತನ. ಸ್ಯಾಪ್ ಬ್ರೈಟ್ ಸ್ಟಾರ್ ಒಂದು ಹಂತದಲ್ಲಿ ತಂಡದ ಪ್ರಮುಖ ಆಟಗಾರರು ಮೊದಲ ಹಂತದಲ್ಲಿ ಕೈ ಕೊಡ್ತಾ ಇದ್ದಾರೆ. ಪ್ರಾರಂಭಿಕ ಪವರ್ ಪ್ಲೇ ಹಂತದ ಬೌಲರ್ ಬಹಳಷ್ಟು ಉತ್ತಮ ರೀತಿಯ ಒಂದು ಯಶಸ್ಸನ್ನ ಪಡ್ಕೊಳ್ತಾ ಇದ್ದಾರೆ.
ಹೊಸ ಆಟಗಾರ ಪುನೀತ್ ಸೇರ್ಪಡೆ. ಅಂತಿಮ ಹಂತದ ಫೈನಲ್ ಹೋರಾಟ, ಒಂದು ತಿಂಗಳ ಪರಿಶ್ರಮ ಅಂತಿಮ ಹಂತದಲ್ಲಿ ನಿಟ್ಟುಸಿರು ಬಿಡ್ತಾ ಇದ್ದಾರೆ. SJSC ಫ್ರೆಂಡ್ಸ್ ಕ್ರಿಕೆಟರ್ಸಿನ ಸದಸ್ಯರು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ 3 ದಿನಗಳ ಕಾಲದ ವೈಭವ ಪ್ರೇರಿತ ಕ್ರಿಕೆಟ್ ಪಂದ್ಯಕೂಟವನ್ನ ಸಂಯೋಜನೆ ಮಾಡ್ತಾ ಇದ್ದಾರೆ. ಸೂರ್ಯ ಅಪೆಕ್ಸ್ ಮತ್ತು ಮನು ಮಾರಿ ಇವರ ಒಂದು ಸಮ್ಮುಖದಲ್ಲಿ ಸಚಿನ್ ಮಹಾದೇವ ಮತ್ತು ಡೇವಿಡ್ ಅವರ ಜೊತೆಗೆ ಸ್ನೇಹಿತರು ಸೇರಿಕೊಂಡು ಉತ್ತಮ ರೀತಿಯ ಒಂದು ಸಹಕಾರ ಮತ್ತು ಪ್ರೋತ್ಸಾಹ ನೀಡ್ತಾ ಇದ್ದಾರೆ. ಪಂದ್ಯಕೂಟ ಮತ್ತೆ ಮುಂದುವರಿಕೆ ಕಾಣ್ತಾ ಇದೆ. ಸುಂದರತೆ ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ಪವರ್ ಪ್ಲೇ ಹಂತದ ಮೊದಲ ಓವರ್ನಲ್ಲಿ ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಮುಸ್ತಫ ಎಸೆತಗಾರಿಕೆಯಲ್ಲಿ ಅಜ್ಲಾನ್ ಸಕಲೇಶ್ಪುರ ಬಹಳಷ್ಟು ರಕ್ಷಣಾತ್ಮಕ ಆಟವನ್ನು ಆಡಿದ್ರು. ಪುನೀತ್ ಲೆಫ್ಟಿ. ಆರಂಭಿಕ ಮೊದಲ ಪವರ್ ಪ್ಲೇ ಮುಕ್ತಾಯವನ್ನು ಕಾಣ್ತಾ ಇದೆ. ಎರಡನೇ ಓವರಿಗಾಗಿ ಅದ್ಯಾವ ಎಸೆತಗಾರ ಬರ್ತಾನೆ ಅಂತ ನೋಡಬೇಕಾಗಿದೆ. ಕ್ರೀಡಾ ಋತುವಿನ ಕೆಲವೊಂದು ಪಂದ್ಯಕೂಟಗಳು ಕೂಡ ಉತ್ತಮ ರೀತಿಯ ಹಾದಿಯನ್ನು ಕಂಡಿತ್ತು, ಒಂದು ದಾಖಲೆಯನ್ನ ಬರೆದಿತ್ತು. ಅರಸೀಕೆರೆಯಲ್ಲಿ ಮತ್ತೊಂದು ದಾಖಲೆಯನ್ನ ಬರೆಯಬಲ್ಲಂತ ಒಂದು ಸರ್ವ ಸಿದ್ಧತೆಯನ್ನ ಮಾಡ್ತಾ ಇದೆ SJSC ಫ್ರೆಂಡ್ಸ್ ಕ್ರಿಕೆಟರ್ಸಿನ ತಂಡ. ಹಲೋ, ಎರಡನೇ ಓವರಿಗಾಗಿ ಮೋಕ್ಷಿತ್ ಶೆಟ್ಟಿ. ಓವರ್ನಲ್ಲಿ ಒಂದು ವಿಕೆಟ್ ಅನ್ನು ಪಡ್ಕೊಂಡ್ರೆ ಯೂತ್ ಕಾಂಗ್ರೆಸ್ಸಿನ ಅಧ್ಯಕ್ಷರಾಗಿರ್ತಕ್ಕಂಥ ಕಬೀರ್ ರವರ ಮುಖೇನ ಸ್ಪೋರ್ಟ್ಸ್ ಶೂ ಮೋಕ್ಷಿತ್ ರವರಿಗೆ ಘೋಷಣೆ ಆಗ್ತಾ ಇದೆ. ಮೊದಲ ಚೆಂಡು ಡಾಟ್ ಬಾಲ್ ಸೇರ್ಪಡೆ. ಇತ್ತೀಚಿನ ದಿನಗಳಲ್ಲಿ ಒಂದು ಉತ್ತಮ ರೀತಿಯ ಆಟವನ್ನು ಆಡ್ತಾ ಇರ್ತಕ್ಕಂಥ ಯುವ ಆಟಗಾರ. ಈ ಪಂದ್ಯಕೂಟದಲ್ಲೂ ಕೂಡ ಒಂದು ಅತ್ಯುತ್ತಮ ಎಸೆತಗಾರಿಕೆಯನ್ನು ತೋರ್ಪಡಿಸಿರ್ತಕ್ಕಂಥ ಮೋಕ್ಷಿತ್ ಫೈನಲ್ ಪಂದ್ಯಕೂಟವನ್ನು ಆಡ್ತಾ ಇದ್ದಾರೆ. ಲೋ ಫುಲ್ ಟಾಸ್ ಆಗಿತ್ತು, ಬಹಳಷ್ಟು ಉತ್ತಮ ಹೊಡೆತ, ತನ್ಮೂಲಕ ಚೆಂಡು ಲಾಂಗ್ ಆನ್ ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸುಂದರತೆಯ ಸಿಕ್ಸರ್ ಇವಾಗ ದಾಖಲಾತಿಯನ್ನು ಪಡ್ಕೊಳ್ತಾ ಇದೆ. ಆ ರೂಟದ ಸೇರ್ಪಡೆ. ಬಹಳ ಉತ್ತಮ ರೀತಿಯ ಒಂದು ಎಸೆತ, ಸುಂದರತೆ ಒಂದು ಹೊಡೆತ. ಇದೇ ಕ್ರೀಡಾ ಋತುವಿನಲ್ಲಿ ಮತ್ತೊಂದು ದಾಖಲೆಯನ್ನು ಬರೆಯಬಲ್ಲಂತ ಸರ್ವ ಸಿದ್ಧತೆಯನ್ನು ಮಾಡ್ತಾ ಇದೆ ಈ ಭಾಗದ ಜನಪ್ರಿಯ ಯಶಸ್ವಿಯ ತಂಡ ಚಮಕ್ ಕ್ರಿಕೆಟರ್ಸ್ ಅರಸೀಕೆರೆ. ಇದೇ ಬರುವಂತ ಏಪ್ರಿಲ್ ತಿಂಗಳಿನಲ್ಲಿ ರಾಷ್ಟ್ರೀಯ ಮಟ್ಟದ ಹಗಲಿನ ವ್ಯವಸ್ಥಿತ ಒಂದು ಪಂದ್ಯಕೂಟವನ್ನು ಆಯೋಜನೆ ಮಾಡ್ತಾ ಇದ್ದಾರೆ ಚಮಕ್ ಟ್ರೋಫಿಗಾಗಿ. 3-4 ವರ್ಷದ ಹಿಂದೆ ಇದೇ ಅಂಕಣದಲ್ಲಿ ಹಗಲು ರಾತ್ರಿ ಪಂದ್ಯಕೂಟವನ್ನ ಸಂಯೋಜನೆ ಮಾಡಿದಂತ ಒಂದು ಈ ಭಾಗದ ಹೆಮ್ಮೆಯ ತಂಡ ಕೂಡ, ಹಲವಾರು ಆಟಗಾರರನ್ನ ರಾಜ್ಯಕ್ಕೆ ಪರಿಚಯಿಸಿದಂತ ಒಂದು ತಂಡ ಕೂಡ ಚಮಕ್ ಕ್ರಿಕೆಟರ್ಸ್ ಅರಸೀಕೆರೆ. ಆ ಪಂದ್ಯಕೂಟಕ್ಕೂ ಆತ್ಮೀಯ ಸ್ವಾಗತ. ಮೋಕ್ಷಿತ್ ಎಸೆದಂತ ಚೆಂಡು, ಸುಂದರತೆ ಆಟ, ಲೆಫ್ಟಿ ಪುನೀತ್ ಒಂದು ಓಟವನ್ನು ದಾಖಲಿಸಿದ್ದಾರೆ. ಫೈನಲ್ ಕಾಳಗ ಅದ್ಯಾವ ತಂಡ ಚಾಂಪಿಯನ್ ಪ್ರಶಸ್ತಿಯನ್ನು ಪಡ್ಕೊಳ್ತಾರೆ ನೋಡಬೇಕಾಗಿದೆ. ಪಂದ್ಯದ ವೀಕ್ಷಣೆಯಲ್ಲಿರುವಂತ ಎಲ್ಲ ಪ್ರೇಕ್ಷಕರಿಗೆ
ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಅಂಬೇಡ್ಕರ್ ಕಪ್ಪಿಗಾಗಿ. ಭಾರತದ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ನಾಮಾಂಕಿತದಲ್ಲಿ ಪಂದ್ಯಾಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಸುಂದರತೆ ಆಟ, ಪರ್ಫೆಕ್ಟ್ ಟಚ್ ಅನ್ನ ಕಾಣ್ತಾ ಇಲ್ಲ. ಬೈಸ್ ರೂಪದಲ್ಲಿ ಒಂದೊಡ್ಡ ಸೇರ್ಪಡೆ. ಚಾಲ್ತಿಯ 2ನೇ ಓವರ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೋಕ್ಷಿತ್ 5 ಎಸೆತ ಮುಕ್ತಾಯಗೊಳಿಸಿದ್ದಾರೆ. ಅಂತಿಮ 1 ಎಸೆತ ಬಾಕಿ ಉಳಿತಾ ಇದೆ. ತಂಡ ಮೊತ್ತ 18. ಅಂತಿಮ ಚೆಂಡಿಗಾಗಿ ಲಾಸ್ಟ್ ಬಾಲ್. ಸುಂದರತೆ ಎಸೆತ, ತಿರುವಿನ ಚೆಂಡು, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. 2ನೇ ಓವರ್ ಮುಕ್ತಾಯ, ಪವರ್ ಪ್ಲೇ ಮುಕ್ತಾಯವನ್ನು ಕಾಣ್ತಾ ಇದೆ. ತಂಡ ಮೊತ್ತ 18 ಓಟಗಳು. 2 ಇಂಪಾರ್ಟೆಂಟ್ ವಿಕೆಟ್ ಅನ್ನು ಕಳ್ಕೊಂಡು ಪಂದ್ಯವನ್ನು ಆಡ್ತಾ ಇರ್ತಕ್ಕಂತ ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ. 3ನೇ ಓವರಿಗಾಗಿ ಅದ್ಯಾವ ಬೌಲರ್ ಬರ್ತಾರಂತ ನೋಡ್ಬೇಕಾಗಿದೆ. ಬಹಳಷ್ಟು ವ್ಯವಸ್ಥಿತ ಒಂದು ದಾಖಲೆ ಪಂದ್ಯಕೂಟವನ್ನು ಸಂಯೋಜನೆ ಮಾಡ್ತಾ ಇದ್ದಾರೆ. ಈ ಭಾಗದ ಯುವ ಆಟಗಾರರಿಗೆ ಅವಕಾಶ ಸಿಗಬೇಕು ಎನ್ನುವಂತ ನೆಲೆಯಲ್ಲಿ ಈ ರೀತಿಯ ಕ್ಷೇತ್ರ ವಲಯದ ಮತ್ತು ನಾನ್ ಸ್ಟೇಟ್ ರೂಪದ ಪಂದ್ಯಕೂಟಗಳು ಉತ್ತಮ ರೀತಿಯಲ್ಲಿ ಸಾಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಯುವ ಆಟಗಾರರು ಒಂದು ಕ್ಷಿಪ್ರಗತಿಯ ಜನಪ್ರಿಯತೆಯ ಹಾದಿಯನ್ನು ಪಡ್ಕೊಳ್ಳುವ ಮುಖೇನ ಕರ್ನಾಟಕ ರಾಜ್ಯ ಮಟ್ಟದ ಒಂದು ಪಂದ್ಯಾಕೂಟವನ್ನು ಆಡುವಂತ ಯೋಗ ಕೂಡ ಇತ್ತೀಚಿನ ಯುವ ಆಟಗಾರರಿಗೆ ಬರ್ತಾ ಇದೆ. ಆ ನೆಲೆಯಲ್ಲಿ ಮತ್ತೆ ಪಂದ್ಯಾಕೂಟ ಫೈನಲ್ ಮುಂದುವರಿಕೆಯನ್ನು ಕಾಣ್ತಾ ಇದೆ. 3ನೇ ಓವರಿಗಾಗಿ ಮತ್ತೆ ಮುಸ್ತಫ ಅಜ್ಲಾನ್ ಸಕಲೇಶ್ಪುರ ಪರವಾಗಿ 3ನೇ ಓವರ್ನ ಜವಾಬ್ದಾರಿಯನ್ನು ಪಡ್ಕೊಳ್ತಾ ಇದ್ದಾರೆ. ಬಹಳ ಸುತ್ತಮುತ್ತ ಹೊಡೆತವನ್ನು ದಾಖಲಿಸುವ ಯೂನಿವರ್ಸ್ ಇದ್ದ ಹಂತದಲ್ಲಿ ತನ್ಮೂಲಕ ಸುಲಭ ಕ್ಯಾಚ್ ಕೈ ಸೇರ್ತಾ ಇದೆ. ಆ ಮುಖಾಂತರ ಯೂನಿವರ್ಸ್ ವಾಪಸ್. ತಂಡ ಮೊತ್ತ 18 ಓಟಗಳು. ಹೊಸ ಆಟಗಾರ ವಿನೋದ್ ಅಂಕಣದ ಒಳ ಪ್ರವೇಶವನ್ನು ಕಂಡುಕೊಳ್ತಾ ಇದ್ದಾರೆ. ವಿನೋದ್ ಆ ಮುಖಾಂತರ ಮತ್ತೆ ಪಂದ್ಯಕೂಟ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮುಸ್ತಫ ಬಹಳ ಸುತ್ತಮುತ್ತ ಒಂದು ಹೊಡೆತ, ಗಲ್ಲಿ ಭಾಗಕ್ಕೆ ತಳ್ಳುವಂತ ಪ್ರಯತ್ನ, ಲೀಡ್ ಕಟ್ ಶಾಟ್, ಸುಂದರತೆ ಒಂದು ಆಟ, ಮತ್ತೆ ಒಂದೊಡ್ಡ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಪ್ರತಿಷ್ಠಿತ ಪಂದ್ಯಕೂಟ ಆದುದರಿಂದ ಎಲ್ಲ ನಮ್ಮ ಕ್ರೀಡಾ ಪ್ರೋತ್ಸಾಹಕರು ವೇದಿಕೆಯಲ್ಲಿದ್ದಾರೆ, ಪಂದ್ಯ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ. ಹೊರ ತಿರುವಿನ ಚೆಂಡು, ವೈಡ್ ಬಾಲ್. ಎಕ್ಸ್ಟ್ರಾ ಚೋಟಕ್ಕೆ ಅವಕಾಶವನ್ನು ಮಾಡಿದ್ರು, ಇತರೆ ಓಟಗಳು ಬರ್ತಾ ಇದೆ. ಕೋಟೇಶ್ವರ ಪರಿಸರದ ಬಹಳಷ್ಟು ಒಂದು ಉತ್ತಮ ರೀತಿಯ ಜನಪ್ರಿಯ ಡ್ಯಾನ್ಸಿಂಗ್ ಅಂಪೈರ್ ಕೂಡ ಸುಜಿತ್ ಕೋಟೇಶ್ವರ ಮತ್ತು ಹೇಮಂತ್ ಗೌಡ್ರು ಸಕಲೇಶ್ಪುರ ಅವರ ಜೊತೆಗೆ ಶಫಿ. ರನ್ಔಟ್ ಅವಕಾಶವಿತ್ತು. ಈ ಹಂತದಲ್ಲಿ ಒಂದೋಟ, 2ನೇ ಓಟ ಕೂಡ
ಸುಲಭವಾಗಿ ಬಿಡ್ತಾ ಇದ್ದಾರೆ ಲ್ಯಾಗ್ ಬೈ. ತಂಡ ಮೊತ್ತ 22 ಓಟಗಳು. ಚಾಲ್ತಿಯ 3ನೇ ಓವರ್ನಲ್ಲಿ 3 ಎಸೆತಗಳು ಮುಕ್ತಾಯವನ್ನ ಕಂಡಿತ್ತು. ಅಜ್ಲಾನ್ ಸಕಲೇಶ್ಪುರ ವರ್ಸಸ್ ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ. ಫೈನಲ್ ಪಂದ್ಯಾಕೂಟ ಸಮಯ ಸರಿತಾ ಇದ್ದಾಗ ಪ್ರೇಕ್ಷಕರ ಜಮಾವಣೆ ಮತ್ತೆ ಹೆಚ್ಚಾಗ್ತಾ ಇದೆ. ನೆಗೆತದ ಚೆಂಡು, ವೈಡ್ ಬಾಲ್. ಎಕ್ಸ್ಟ್ರಾ ಓಟಕ್ಕೆ ಅವಕಾಶವನ್ನು ಮಾಡಿದ್ರು, ಇತರೆ ಓಟಗಳು ಬರ್ತಾ ಇದೆ. ಪ್ರಾರಂಭಿಕ ಹಂತದಲ್ಲೇ ಓಟಗಳಿಗೆ ಒತ್ತಡಕ್ಕೆ ಸಿಲುಕಿರ್ತಕ್ಕಂಥ ತಂಡ ಇವಾಗ ನಿರ್ದಿಷ್ಟ ಪ್ರಮಾಣದಲ್ಲಿ ನಿಧಾನಗತಿಯ ಓಟವನ್ನು ದಾಖಲಿಸಬಲ್ಲಂತ ಹೋರಾಟಗಳು ಅಂಕಣದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಆ ಮುಖೇನ 23 ಓಟವನ್ನು ದಾಖಲಿಸಿದ್ದಾರೆ. 3 ಆಘಾತವನ್ನು ಕಾಣ್ತಾ ಇದೆ. ಸುಂದರತೆ ಎಸೆತ, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆಯೂ ಕೂಡ ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಲೆಫ್ಟಿ ಪುನೀತ್ ಮಾಡಿದ್ರು. ಪರ್ಫೆಕ್ಟ್ ಟಚ್ ಅನ್ನ ಕಾಣ್ತಾ ಇಲ್ಲ. ಹೊರತಿರುವಿನ ಚೆಂಡು, ಎಕ್ಸ್ಟ್ರಾ ಓಟಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಇತರ ಓಟಗಳು ಬರ್ತಾ ಇದೆ. ಅಂತಿಮ 2 ಎಸೆತಗಳು ಬಾಕಿ ಉಳಿತಾ ಇದೆ. ಲಾಸ್ಟ್ ಬಾಲ್. ಬಹಳ ಸುತ್ತಮರಿತ ಒಂದು ಎಸೆತ. ಅಂತಿಮ 1 ಎಸೆತ ಚಾಲ್ತಿಯ 3ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ. ಬಹಳ ಸುತ್ತಮರಿತ ಒಂದು ಹೊಡೆತವನ್ನು ದಾಖಲಿಸಿದ್ರು. ಆ ಮುಖಾಂತರ ಮತ್ತೆ ಒಂದು ಓಟದ ಸೇರ್ಪಡೆಯೂ ಕೂಡ. ನಮ್ಮ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ಪ್ರದೀಪ್ ರವರು ಮತ್ತು ರಂಗರವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತಮಗೆ ಆಧಾರದ ಸ್ವಾಗತ. 3 ಓವರ್ ಮುಕ್ತಾಯದ ನಡುವೆ ತಂಡ ಮೊತ್ತ 25ಕ್ಕೆ 3 ಆಘಾತವನ್ನ ಕಾಣ್ತಾ ಇದೆ. ಬಹಳಷ್ಟು ವ್ಯವಸ್ಥಿತ ಒಂದು ದಾಂಡು ಚೆನ್ನಿನ ದಾಖಲೆ ಪಂದ್ಯಕೂಟ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ 3 ದಿನಗಳ ಕಾಲದ ಪಂದ್ಯಕೂಟಕ್ಕೆ ಬೆಳಿಗ್ಗೆ ಟಿಫಿನ್ ಮತ್ತು ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥ ಚಮಕ್ ಕ್ರಿಕೆಟರ್ಸ್ ಅರಸೀಕೆರೆಯ ತಂಡಕ್ಕೂ ಕೂಡ ತುಂಬರದೇ ಆದ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದೇವೆ. ಈ ಭಾಗದ ಹಿರಿಯ ಮತ್ತು ಜನಪ್ರಿಯ ತಂಡ, ಸಾಮಾಜಿಕ ಧಾರ್ಮಿಕ ಚಟುವಟಿಕೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡು ಒಂದು ಹೆಮ್ಮೆಯ ತಂಡ ಕೂಡ. ಈ ಭಾಗದಲ್ಲಿ ಯಾವುದೇ ಒಂದು ಪಂದ್ಯಕೂಟ ಇರಲಿ, ಮೊದಲಾಗಿ ಉತ್ತಮ ರೀತಿಯ ಒಂದು ಸಹಕಾರ ಮತ್ತು ಪ್ರೋತ್ಸಾಹವನ್ನ ನೀಡುತ್ತಾ ಬಂದಿರತಕ್ಕಂಥ ತಂಡ ಕೂಡ ಚಮಕ್ ಅರಸೀಕೆರೆ. ಆ ಮುಖಾಂತರ 3 ಓವರ್ ಮುಕ್ತಾಯದ ನಡುವೆ ತಂಡ ಮೊತ್ತ 25. ನಾಲ್ಕನೇ ಓವರಿಗಾಗಿ ಹೊಸ ಬೌಲರ್ ಅನ್ನ ಕಣಕ್ಕಿಳಿಸಬಲ್ಲಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅಜ್ಲಾನ್ ಸಕಲೇಶ್ಪುರ, ಮೋಕ್ಷಿತ್ ಯುವ ಬೌಲರ್, ಇತ್ತೀಚಿನ ದಿನಗಳಲ್ಲಿ ಬಹಳಷ್ಟು ಮುಂಚೂಣಿಯಲ್ಲಿರುವಂತಹ ಬೌಲರ್ ಕೂಡ. ನಾನ್ ಸ್ಟೇಟ್ ರೂಪದ ಪಂದ್ಯಕೂಟದಲ್ಲಿ ಉತ್ತಮ ರೀತಿಯ ಒಂದು ಯಶಸ್ಸನ್ನ ಕಾಣ್ತಾ ಇರತಕ್ಕಂಥ ಆಟಗಾರ ಮೋಕ್ಷಿತ್. ಒಂದು ವಿಕೆಟ್ ಅನ್ನ ಪಡ್ಕೊಂಡ್ರೆ
ಯೂತ್ ಕಾಂಗ್ರೆಸ್ಸಿನ ಕಬೀರ್ ಅವರ ಮುಖೇನ ಸ್ಪೋರ್ಟ್ಸ್ ಶೂ ಮೋಕ್ಷಿತ್ ರವರಿಗೆ ಮಾತ್ರ. ಬಹಳಷ್ಟು ತಮ್ಮ ರೀತಿಯ ಒಂದು ಎಸೆತ, ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಲೆಫ್ಟಿ ಪುನೀತ್ ಚೆಂಡಿಗೆ ತಕ್ಕ ದಾಂಡವನ್ನ ಬೀಸಬಲ್ಲಂತ ಅನುಭವಿ ಆಟಗಾರ ಕೂಡ ಲೆಫ್ಟಿ ಪುನೀತ್. ಸ್ಯಾಪ್ ಬ್ರೈಟ್ ಸ್ಟಾರ್ ಪರವಾಗಿ ಉತ್ತಮ ರೀತಿಯ ಒಂದು ಎಸೆತ, ಮತ್ತೆ ಓಟುಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಮ್ಮ ಕ್ರೀಡಾ ಪ್ರೋತ್ಸಾಹಕರು ವೇದಿಕೆಯ ಮೇಲ್ಭಾಗದಲ್ಲಿ ಪಂದ್ಯಾಕೂಟದ ವೀಕ್ಷಣೆಯಲ್ಲಿದ್ದಾರೆ. NR ಸಂತೋಷ್ ಅವರು, ನಿಕಟಪೂರ್ವ ಮುಖ್ಯಮಂತ್ರಿಗಳು, ರಾಜಕೀಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ. ಫೈನಲ್ ಪಂದ್ಯಾಕೂಟ, ಫೈನಲ್ ಕಾಳಗ, ಪ್ರಶಸ್ತಿಗಾಗಿ ಹೋರಾಟಗಳು ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಮೋಕ್ಷಿತ್ ಮತ್ತೆ ಮೂರನೆಯ ಬಾರಿ ಸುಂದರತೆ ಎಸೆತ, ದಾಂಡು ಬಿಟ್ಟು ಮಹೇಶ್ ಬಸವನ ಕಾಣ್ತಾ ಇದೆ. ಲೆಗ್ ಬೈ. ಮೂರು ಎಸೆತಗಳು ಮುಕ್ತಾಯವನ್ನ ಕಾಣ್ತಾ ಇದೆ. ಚಾಲ್ತಿಯ 4ನೇ ಓವರ್ ಪ್ರಗತಿಯನ್ನ ಪಡ್ಕೊಳ್ತಾ ಇದೆ. ನಿರ್ದಿಷ್ಟ ಪ್ರಮಾಣದಲ್ಲಿ ಓಟಗಳನ್ನು ದಾಖಲಿಸುವಂತ ಲೆಕ್ಕಾಚಾರ ಅಂಗಣದಲ್ಲಿ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಅದ್ಯಾವ ರೀತಿಯ ಒಂದು ಆಟವನ್ನು ಆಡ್ತಾರ ನೋಡ್ಬೇಕಾಗಿದೆ. ಎರಡು ತಂಡಗಳು ಕೂಡ ಬಹಳಷ್ಟೊಂದು ಉತ್ತಮ ರೀತಿಯ ಬಲಿಷ್ಠ ತಂಡ, ಜನಪ್ರಿಯ ತಂಡಗಳು ಕೂಡ. ಸುಂದರತೆ ಎಸೆತ ಕೆಳಮಟ್ಟದಲ್ಲಿ ಹಾದು ಹೋಗ್ತಾ ಇದೆ. ವಿಕೆಟ್ ಕೀಪರ್ ಅಡವಿಕೆಯನ್ನು ಮಾಡಿದ್ರು. ಆ ಮುಖಾಂತರ ಮತ್ತೆ ಒಂದು ಓಟದ ಸೇರ್ಪಡೆ. ವಿನೋದ್ ಮತ್ತೆ ಪುನೀತ್ ಅಲ್ಲ, ಲೆಫ್ಟಿ ಪುನೀತ್ ಮತ್ತು ವಿನೋದ್. ಸ್ಯಾಪ್ ಬ್ರೈಟ್ ಸ್ಟಾರ್ ಪರವಾಗಿ ಬೆಂಗಳೂರಿನ ತಂಡ ಕೂಡ. ಬೆಂಗಳೂರು ಪರಿಸರದ ಅನುಭವಿ ಆಟಗಾರರನ್ನ ನೆಚ್ಚಿಕೊಂಡು ಪಂದ್ಯಾಕೂಟವನ್ನು ಆಡ್ತಾ ಇರ್ತಕ್ಕಂಥ ತಂಡ. ಮತ್ತೆ ಮೋಕ್ಷಿತ್ ಅವರ ತಿರುವಿನ ಚೆಂಡು, ವೈಡ್ ಬಾಲ್. ಎಕ್ಸ್ಟ್ರಾ ಸೋಟಕ್ಕೆ ಅವಕಾಶಗಳು ಬರ್ತಾ ಇದೆ, ಇತರ ಓಟಗಳು ಬರ್ತಾ ಇದೆ. ಬಿರುಸಿನ ಹೊಡೆತವನ್ನು ದಾಖಲಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು ಕೂಡ ಈ ಎಕ್ಸ್ಟ್ರಾ ಸೋಟಗಳು ಮೋಕ್ಷಿತ್ ಮಾಡ್ತಾ ಇದ್ದಾರೆ. ಚಾಲ್ತಿಯ 4ನೇ ಓವರ್ ಮತ್ತೆ ಮುಂದುವರಿಕೆ ಆಗ್ತಾ ಇದೆ. ಬಹಳಷ್ಟು ಉತ್ತಮ ರೀತಿಯ ಒಂದು ಆಟ. ಮತ್ತೆ ಈ ಹಂತದಲ್ಲಿ ಒಂದೊಡ್ಡ ಸೇರ್ಪಡೆ ದಾಖಲಾತಿಯನ್ನು ಕಾಣ್ತಾ ಇದೆ. ಅಂತಿಮ ಒಂದು ಎಸೆತ ಬಾಕಿ ಉಳಿತಾ ಇದೆ. ಚಾಲ್ತಿಯ 4ನೇ ಓವರ್ ಅಂತಿಮ ಚೆಂಡಿಗಾಗಿ ತಂಡ ಮತ್ತೆ 29. 3 ಆಘಾತವನ್ನ ಕಾಣ್ತಾ ಇದೆ. ವಿನೋದ್ ಸ್ಟ್ರೈಕ್ ಆಟಗಾರ. ಹೊರ ತೆರವಿನ ಚೆಂಡು, ವೈಡ್ ಬಾಲ್. ಎಕ್ಸ್ಟ್ರಾ ಸೋಟಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಅಂತಿಮ ಚೆಂಡಿಗಾಗಿ 4ನೇ ಓವರ್ನಲ್ಲಿ ಬಾಕಿ ಉಳಿತಾ ಇದೆ ಕೂಡ. ಬಹಳಷ್ಟು ಉತ್ತಮ ರೀತಿಯ ಒಂದು ಎಸೆತ, ವೇಗದ ಚೆಂಡು, ಪರ್ಫೆಕ್ಟ್ ಟಚ್ ಅನ್ನ ಕಾಣ್ತಾ ಇಲ್ಲ. ಮತ್ತೆ ಒಂದೊಡ ಸೇರ್ಪಡೆ, ಓವರ್ ಮುಕ್ತಾಯ, ಲೆಗ್ ಬೈ. ತಂಡ ಮತ್ತ 31. 3 ಆಘಾತವನ್ನು ಕಾಣ್ತಾ ಇದೆ. ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ. ಪ್ರತಿಷ್ಠಿತ ಪಂದ್ಯಾಕೂಟ ನಮ್ಮ
ವರ್ಣರಂಜಿತ ಸಮಾರೋಪ ಸಮಾರಂಭ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ನಮ್ಮ ಎನ್.ಆರ್. ಸಂತೋಷ್ ಅವರು, ನಿಕಟಪೂರ್ವ ಮುಖ್ಯಮಂತ್ರಿಗಳು, ರಾಜಕೀಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ, ಪ್ರಭುಕುಮಾರ್ SWR, ಶಿವನ್ ರಾಜ್ ನಿಕಟಪೂರ್ವ ಸದಸ್ಯರು, ಸ್ಥಳೀಯ ಯೋಜನಾ ನಗರ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ, ವಿನೋದ್ ನಮ್ಮಿ ಆಪಲ್ ಸಂಸ್ಥೆ ಬೆಂಗಳೂರು, ರಕ್ಷಿತ್ KR ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕ ಅಧ್ಯಕ್ಷರು, ಮಾನವ್ ಮಂಡಿ ಮರ್ಚೆಂಟ್, ಪ್ರವೀಣ್ JDS ಮುಖಂಡರು, ರಾಘು ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಉಪಾಧ್ಯಕ್ಷರು, ಪ್ರಶಾಂತ್ ತಂದನ್ ಕಾಂಟ್ರಾಕ್ಟರ್, ಉಪೇಂದ್ರ ಕುಮಾರ್ JDS ಮುಖಂಡರು, ಲೋಹಿತ್ ಕಲಾಶ್ರೀ ಬಾರ್ ಅಂಡ್ ರೆಸ್ಟೋರೆಂಟ್, ದೀಪು ಗಂಜಿಗೆರೆ ಮಂಡಿ ಮರ್ಚೆಂಟ್, ಮನು ಹಿಂದೂ ಜಾಗರಣಿಕ ವೇದಿಕೆ, ಪ್ರೇಮ್ JDS ಮುಖಂಡರು, ದಿಲೀಪ್ ಪ್ರಸಾದಿ, ಯಶು, ರಂಗ ಯಾದವ್, ಪ್ರದೀಪ್ ನಾಯಕ್ ಇವರೆಲ್ಲರ ಉಪಸ್ಥಿತಿಯಲ್ಲಿ ಪಂದ್ಯಾಕೂಟ ಫೈನಲ್ ಮತ್ತೆ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಈ ಪಂದ್ಯಾಕೂಟಕ್ಕೆ ಆತ್ಮೀಯ ಸ್ವಾಗತವನ್ನು ಬಯಸಿಕೊಂಡು ಆ ನೆಲೆಯಲ್ಲಿ ಫೈನಲ್ ಪಂದ್ಯಾಕೂಟದ ಮೊದಲ ಇನ್ನಿಂಗ್ಸಿನ 5ನೇ ಓವರ್ ಮುಂದುವರಿಕೆ ಆಗ್ತಾ ಇದೆ. ಚೇತನ್ ಎಸೆಗಾರಿಕೆಯಲ್ಲಿ ಮೊದಲ ಚೆಂಡು ವೈಡ್ ಬಾಲ್. ನಿರ್ಣಾಯಕರು 2 ಬಾವುಗಳನ್ನ ಸಮಾಂತರವಾಗಿ ಚಾಚುವುದರ ಮುಖಾಂತರ ವೈಡ್ ಎಂಬ ಘೋಷಣೆಯನ್ನ ಸಲ್ಲಿಸಿದ್ದಾರೆ. ಹೊರ ತಿರುವಿನ ಚೆಂಡು ಎಕ್ಸ್ಟ್ರಾ ಸೋಟಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಇತರ ಓಟಗಳು ಬರ್ತಾ ಇದೆ. ಅಂತಿಮ ಹಂತದಲ್ಲಿ ಓಟಗಳನ್ನ ದಾಖಲಿಸುವಂತ ಪ್ರಯತ್ನಗಳು ಮತ್ತೆ ಮುಂದುವರಿಕೆಯೂ ಕೂಡ ಅದ್ಯಾವ ರೀತಿಯ ಆಟ ಮುಂದುವರಿಕೆಯನ್ನ ಕಾಣುತ್ತಂತ ನೋಡ್ಬೇಕಾಗಿದೆ. ವೇಗದ ಚೆಂಡು, ಮತ್ತೆ ಓಟಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ವಿನೋದ್ ಪರ್ಫೆಕ್ಟ್ ಆಗಿರ್ತಕ್ಕಂಥ ಟಚ್ ಅನ್ನ ಕಾಣ್ತಾ ಇಲ್ಲ. ಪ್ರಾಮುಖ್ಯಕರ ಸೆಮಿಫೈನಲ್ ಪಂದ್ಯಾಕೂಟದಲ್ಲಿ ಒಂದು ಅತ್ಯುತ್ತಮ ಸಿಕ್ಸರ್ ದಾಖಲಿಸಿದಂತ ಆಟಗಾರ. ಅಂತಿಮ ಹಂತದಲ್ಲಿ ತನ್ನ ತಂಡಕ್ಕೆ ಆಸರೆ ಆಟವನ್ನು ಆಡಿರ್ತಕ್ಕಂಥ ಆಟಗಾರ ಕೂಡ ವಿನೋದ್. ಸುಂದರತೆ ಎಸೆತ. ಔಟಿಗಾಗಿ ಬಲವಾದ ಅಪೀಲ್ ಅನ್ನ ಮಾಡಿದ್ರು. ನಾಟ್ ಔಟ್. ಎರಡು ಎಸೆತ ಮುಕ್ತಾಯವನ್ನು ಕಾಣ್ತಾ ಇದೆ. ಚಾಲ್ತಿಯ 5ನೇ ಓವರ್ನಲ್ಲಿ ಚೇತನ್ ಅಂತಿಮ ಹಂತದಲ್ಲಿ ನಿರೀಕ್ಷಿತ ಹೊಡೆತಗಳನ್ನು ದಾಖಲಿಸುವಂತ ಒಂದು ಲೆಕ್ಕಾಚಾರ ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ಆಟಗಾರ ಮಾಡ್ತಾ ಇದ್ದಾರೆ. ಮತ್ತೆ ಚೇತನ್ ಬಹಳ ಸುತ್ತಮರಿತ ಒಂದು ಹೊಡೆತ. ಈ ಹಂತದಲ್ಲಿ ಡೈರೆಕ್ಟ್ ಹಿಟ್ ಮಾಡುವಂತ ಪ್ರಯತ್ನ ಸ್ವಲ್ಪ ಮಟ್ಟಿಗೆ ಅಡವಿಕೆಯನ್ನ ಮಾಡಿದ್ರು. ಆ ಮುಖಾಂತರ 2 ಓಟಕ್ಕೆ ಅವಕಾಶವನ್ನು ಮಾಡ್ತಾ ಇದ್ದಾರೆ. ಐದನೇ ಓವರ್ನ ಚಾಲ್ತಿಯಲ್ಲಿ ಅಂತಿಮ 3 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಹೊರ ತಿರುವಿನ ಚೆಂಡು ಈ ಹಂತದಲ್ಲಿ ವೈಡ್ ಬಾಲ್. ಪಂದ್ಯ ಮುಂದುವರಿಸಿ ವೈಡ್ ಬಾಲ್ ಎಂಬ ಸೂಚನೆ ಬರ್ತಾ ಇದೆ. ಹೊರ ತಿರುವಿನ ಚೆಂಡು ಎಕ್ಸ್ಟ್ರಾ ಸೋಟಕ್ಕೆ ಅವಕಾಶಗಳು ಬರ್ತಾ ಇದೆ. ಡಿಲೇ ಮಾಡಬೇಡಿ, ಪಂದ್ಯ ಮುಂದುವರಿಸಿ. ಫೈನಲ್ ಪಂದ್ಯಾಕೂಟ
ಅಂತಿಮ ಘಟ್ಟದ ಹೋರಾಟವು ಕೂಡ ಪ್ರಶಸ್ತಿಗಾಗಿ ಎರಡು ತಂಡಗಳು ಪ್ರತಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅಂತಿಮ ಹಂತದಲ್ಲಿ ಪ್ರಶಸ್ತಿ, ಚಾಂಪಿಯನ್ ಪ್ರಶಸ್ತಿ ಅದ್ಯಾವ ತಂಡಕ್ಕೆ ಬರುತ್ತಂತ ನೋಡ್ಬೇಕಾಗಿದೆ. ಕ್ರಿಕೆಟ್ ಅದೃಷ್ಟದ ಆಟ. ಸುಂದರತೆ ಎಸೆತ, ಮತ್ತೆ ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಸೇರ್ಪಡೆ. ದಾಂಡುಗಾರನನ್ನು ನಿಯಂತ್ರಿಸುವಂತ ಕಾಯಕ ಬಹಳಷ್ಟೊಂದು ಉತ್ತಮ ರೀತಿಯ ಒಂದು ಎಸೆತಗಾರಿಕೆ ಬೌಲರ್ ಮಾಡ್ತಾ ಇದ್ದಾರೆ. ಓಟಗಳಿಗೆ ಅವಕಾಶಗಳು ಬರ್ತಾ ಇಲ್ಲ. ನಿರ್ದಿಷ್ಟ ಪ್ರಮಾಣದಲ್ಲಿ ಓಟಗಳನ್ನು ದಾಖಲಿಸುವಂತ ಒಂದು ಲೆಕ್ಕಾಚಾರ ವಿನೋದ್ ಮತ್ತು ಲೆಫ್ಟಿ ಪುನೀತ್ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಎಸೆತಗಾರರು ದಾಂಡುಗಾರನ ದಾಂಡವನ್ನ ಗಮನಿಸಿಕೊಂಡು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಎಸೆತಗಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ. ಅಂತಿಮ ಎಸೆತ ಲೋ ಫುಟಸ್ ಆಗಿತ್ತು. ಸುಂದರತೆ ಹೊಡೆತ. ಆ ಮುಖಾಂತರ ಲಾಂಗ್ ಆನ್ ನಲ್ಲಿ ಒಂದೋಟ, ಎರಡನೇ ಓಟ ದಾಖಲಿಸುವಂತ ಪ್ರಯತ್ನಗಳ ನಡುವೆ ಲೆಫ್ಟಿ ಪುನೀತ್ ರನ್ ಔಟ್. ಉದಾರ್ಯಾಗತವನ್ನ ಕಂಡುಕೊಳ್ತಾ ಇದ್ದಾರೆ. ಆ ಮುಖಾಂತರ ಹೊಸ ಆಟಗಾರ ಅಂಗಣಕ್ಕೆ ಬರ್ತಾ ಇದ್ದಾರೆ. ಹೊಸ ಆಟಗಾರ ಹೇಮಾದ್ರಿ ಅಂಕಣಕ್ಕೆ ಬರ್ತಾ ಇದ್ದಾರೆ. ಇದೇ ಕ್ರೀಡಾ ಋತುವಿನ ಮತ್ತೊಂದು ವ್ಯವಸ್ಥಿತ ಪಂದ್ಯಕೂಟ ಏಪ್ರಿಲ್ 4 ಮತ್ತು 5 ಕೆಕೆ ರಯಾನ್ ಚಾಂಪಿಯನ್ ಟ್ರೋಫಿ 2026 ಸೀಸನ್ 2. ಮೊದಲ ವಿಜೇತರಿಗೆ 2 ಲಕ್ಷ ರೂಪಾಯಿ, ದ್ವಿತೀಯ ವಿಜೇತರಿಗೆ 1 ಲಕ್ಷ ರೂಪಾಯಿ. ಮ್ಯಾನ್ ಆಫ್ ದಿ ಸೀರೀಸ್ ಬೈಕ್ ಅರಸೀಕೆರೆ ಮೈದಾನದಲ್ಲಿ ಜರುಗುತ್ತೆ ಕೂಡ ಕೆಕೆ ರಯಾನ್ ಚಾಂಪಿಯನ್ ಟ್ರೋಫಿಗಾಗಿ. ಈ ಪಂದ್ಯಕೂಟಕ್ಕೂ ಆತ್ಮೀಯ ಸ್ವಾಗತ. 5ನೇ ಓವರ್ ಸಮಾಪ್ತಿಯ ನಂತರ ತಂಡ ಮೊತ್ತ 36 ಓಟಗಳು, 36. 4 ಆಘಾತವನ್ನ ಕಾಣ್ತಾ ಇದೆ. ಮೊದಲ ಇನ್ನಿಂಗ್ಸಿನ ಅಂತಿಮ 6 ಚೆಂಡಿನ ಆಟ ಬಾಕಿ ಉಳಿತಾ ಇದೆ. ಕ್ರೀಡಾ ಋತುವಿನ ಬಹಳಷ್ಟು ಪಂದ್ಯಕೂಟಗಳು ಮುಂಚೂಣಿಯಲ್ಲಿದೆ. ಇತ್ತೀಚಿನ ಯುವ ಆಟಗಾರರು ಒಂದು ಉತ್ತಮ ರೀತಿಯ ಯಶಸ್ಸನ್ನ ಪಡ್ಕೊಳ್ತಾ ಇದ್ದಾರೆ. ಅಂತಿಮ ಓವರಿಗಾಗಿ ಜೆಡಿ ಪ್ರಸನ್ನ. ಕಳೆದ ಸೆಮಿಫೈನಲ್ ಪಂದ್ಯಕೂಟದಲ್ಲಿ ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಎಸೆತಗಾರಿಕೆಯನ್ನು ದಾಖಲಿಸಿದಂತ ಬೌಲರ್ ಕೂಡ ಪಂದ್ಯದ ತಿರುವನ್ನ ಬದಲಾಯಿಸಿದಂತ ಎಸೆತಗಾರ ಜೆಡಿ ಪ್ರಸನ್ನ. ಅಜ್ಲಾನ್ ಸಕಲೇಶ್ಪುರ ಪರವಾಗಿ ಅಂತಿಮ ಓವರಿಗಾಗಿ ಬರ್ತಾ ಇದ್ದಾರೆ. ಪಂದ್ಯ ಮುಂದುವರಿಸಿ, ಸಮಯ ವ್ಯರ್ಥ ಮಾಡಬೇಡಿ, ಡಿಲೇ ಮಾಡ್ಲಿಕ್ಕಿಲ್ಲ, ಗಮನಿಸಿ. ಮೊದಲ ಚೆಂಡು ಸುಂದರತೆ ಎಸೆತ ತನ್ಮೂಲಕ ಯಂತ್ರದಲ್ಲಿ ರನ್ ಔಟ್. ಆಘಾತವನ್ನ ಕಾಣ್ತಾ ಇದೆ. ಅನವಶ್ಯಕ ವಿಕೆಟ್ ಅನ್ನ ಒಪ್ಪಿಸ್ತಾ ಇದ್ದಾರೆ ಕೂಡ ವಿನೋದ್. ವಿಕೆಟ್ ಪತನ. 36ಕ್ಕೆ ಮತ್ತೊಂದು ಆಘಾತವನ್ನ ಕಾಣ್ತಾ ಇದೆ. ಕ್ಕೆ 5ನೇ ಆಘಾತವೂ ಕೂಡ ಸ್ಯಾಪ್ ಬ್ರೈಸ್ಟಾರ್ ಬೆಂಗಳೂರಿನ ತಂಡ. ಆ ಮುಖಾಂತರ ಹೊಸ ಆಟಗಾರ ಶ್ರೇಯಸ್ ಅಂಕಣಕ್ಕೆ ಬರ್ತಾ ಇದ್ದಾರೆ. ಪಂದ್ಯ ಕೂಡ ನೇರ ಪ್ರಸಾರ. ಸಚಿನ್ ಮಹಾದೇವ ಮಾಲಕತ್ವದ ಎಂ ಸ್ಪೋರ್ಟ್ಸ್
ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಕರ್ನಾಟಕ ರಾಜ್ಯ ಮಟ್ಟದ ಪಂದ್ಯಾಕೂಟದಲ್ಲೂ ಬಹಳಷ್ಟೊಂದು ಮುಂಚೂಣಿಯಲ್ಲಿರುವಂತಹ ನೇರ ಪ್ರಸಾರ, ದೇಶ ವಿದೇಶದಲ್ಲೂ ಕೂಡ ಒಂದು ನೇರ ಪ್ರಸಾರದ ಕಾಯಕವನ್ನು ಮಾಡ್ತಾ ಇರ್ತಕ್ಕಂಥ ಎಂ ಸ್ಪೋರ್ಟ್ಸಿನ ತಂಡ. ಮೇನ್ ಟೆಕ್ನಿಷಿಯನ್ ಆಗಿ ಪವನ್ ಹರ್ಸಿಕೆರೆ, ಕ್ಯಾಮರಾಮನ್ ದರ್ಶನ್, ಅದೇ ರೀತಿ ರೋಷನ್, ಸ್ಕೋರರ್ ಆಗಿ ಹರೀಶ್ ಮತ್ತೆ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಎಂ ಸ್ಪೋರ್ಟ್ಸಿನ ಸೇವೆಯಲ್ಲಿ. 3 ದಿನಗಳ ಕಾಲದ ವ್ಯವಸ್ಥಿತ ಒಂದು ಪಂದ್ಯಕೂಟ. ಸೂರ್ಯ ಅಪೆಕ್ಸ್ ಮತ್ತು ಮನು ಮ್ಯಾರೆ ಅವರ ಸಮ್ಮುಖದಲ್ಲಿ ಪಂದ್ಯಕೂಟ ನಡೀತಾ ಇದೆ. ಹೆಗಲಿಗೆ ಹೆಗಲು ಕೊಟ್ಟು ಸಹಕರಿಸಿರ್ತಕ್ಕಂಥ ಸಚಿನ್ ಮಹಾದೇವ್ ಮತ್ತು ಡೇವಿಡ್ ಹರ್ಸಿಕೆರೆ ಅವರ ಜೊತೆಗೆ ಅವರ ಸ್ನೇಹಿತರೆಲ್ಲರೂ ಕೂಡ ಒಂದು ಅತ್ಯುತ್ತಮ ರೀತಿಯ ಸಹಕಾರ ಮತ್ತು ಪ್ರೋತ್ಸಾಹವನ್ನು ಈ ಪಂದ್ಯಾಕೂಟದಲ್ಲಿ ನೀಡ್ತಾ ಇದ್ದಾರೆ. ಈ ಹಂತದಲ್ಲಿ ಕ್ಲೀನ್ ಬೋಲ್ಡ್, ಶ್ರೇಯಸ್ ವಿಕೆಟ್ ಪತನ. ಈ ಹಂತದಲ್ಲಿ ಜೆಡಿ ಪ್ರಸನ್ನ ಮತ್ತೊಂದು ವಿಕೆಟ್ ಅನ್ನು ಪಡ್ಕೊಂಡ್ರು. ಒಂದು ಅತ್ಯುತ್ತಮ ಬೌಲರ್ ಕೂಡ. ಆ ಮುಖೇನ ಹೊಸ ಆಟಗಾರನ ಸೇರ್ಪಡೆ ಶ್ರೇಯಸ್. ಆನಂದ್ ತಂಬಿ ಹೊಸ ಆಟಗಾರನ ಸೇರ್ಪಡೆ. ತಂಡ ಮತ್ತೆ 36ರಲ್ಲಿ ಸ್ಥಗಿತತನ ಕಾಣ್ತಾ ಇದೆ. 6ನೆಯ ವಿಕೆಟ್ ಪತನವು ಕೂಡ ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರಿನ ತಂಡ. ನಾನ್ ಸ್ಟೇಟ್ ಬಣದಲ್ಲಿ ಫೈನಲ್ ಟಿಕೆಟ್ ಅನ್ನು ಮಾಡಿದಂತ ಒಂದು ತಂಡ ಕೂಡ ಸ್ಯಾಪ್ ಬ್ರೈಟ್ ಸ್ಟಾರ್ ಬೆಂಗಳೂರು. ಕ್ಷೇತ್ರ ವಲಯದಲ್ಲಿ ಅಜ್ಲಾನ್ ಸಕಲೇಶ್ಪುರ ಫೈನಲ್ ಟಿಕೆಟ್ ಅನ್ನು ಮಾಡಿದಂತ ತಂಡ ಕೂಡ ಇಲ್ಲಿ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಮೂರನೆಯ ಚೆಂಡು ಬಹಳಷ್ಟು ಬರುತ್ತೆ, ಒಂದು ಹೊಡೆತ ತನ್ಮೂಲಕ ಈ ಹಂತದಲ್ಲಿ ಸುರಕ್ಷಿತ ಕ್ಯಾಚ್ ಅನ್ನ ಮದನ್ ಪಡ್ಕೊಂಡ್ರು. ಮತ್ತೊಂದು ವಿಕೆಟ್ ಪತನವು ಕೂಡ. ಆನಂದ್ ತಂಬಿ ವಾಪಸ್. ತಂಡ ಮತ್ತೆ 36, 7ನೇ ವಿಕೆಟ್ ಪತನವು ಕೂಡ. ಅದೇ ರೀತಿ ನಮ್ಮ ಕ್ರೀಡಾ ಪ್ರೋತ್ಸಾಹಕರಾಗಿರ್ತಕ್ಕಂಥ ರಂಗ ಯಾದವ್ ಮತ್ತು ಪ್ರದೀಪ್ ನಾಯಕ್ ರವರು ಮುಖ್ಯ ವೇದಿಕೆ ಬರಮಾಡಿಕೊಳ್ಳಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕ್ರೀಡಾ ಪ್ರೋತ್ಸಾಹಕರು ನಮ್ಮ ಫೈನಲ್ ಪಂದ್ಯಕೂಟದ ವೀಕ್ಷಣೆಯಲ್ಲಿದ್ದಾರೆ. NR ಸಂತೋಷ್ ಅವರು ನಿಕಟಪೂರ್ವ ಮುಖ್ಯಮಂತ್ರಿಗಳು, ರಾಜಕೀಯ ಕಾರ್ಯದರ್ಶಿ, ಕರ್ನಾಟಕ ಸರ್ಕಾರ. ಶಾರ್ಟ್ ಆಗಿತ್ತು, ಸುಂದರತೆ ಹೊಡೆತ ತನ್ಮೂಲಕ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಭರ್ಜರಿ ಸಿಕ್ಸರ್. ಹಲೋ, ಪ್ರಭು ಕುಮಾರ್ ರವರು, SWR ಶಿವನ್ ರಾಜ್ ನಿಕಟಪೂರ್ವ ಸದಸ್ಯರು, ಸ್ಥಳೀಯ ಯೋಜನಾ ಅಭಿವೃದ್ಧಿ ಇಲಾಖೆ. ವಿನೋದ್ ರವರು, ಆಪಲ್ ಸಂಸ್ಥೆ ಬೆಂಗಳೂರು. ಲಾಸ್ಟ್ ಬಾಲ್. ಹೊರ ತಿರುವಿನ ಚೆಂಡು, ಮತ್ತೆ ವೈಡ್ ಬಾಲ್. ವೈಡ್ ಬಾಲ್. ಪಂದ್ಯ ಮುಂದುವರಿಸಿ, ಕತ್ತಲಾದರೆ ಸಮಸ್ಯೆ ಆಗುತ್ತೆ. ರಕ್ಷಿತ್ KR ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕ ಅಧ್ಯಕ್ಷರು, ಮಾನವ್ ಮಂಡಿ ಮರ್ಚೆಂಟ್, ಪ್ರವೀಣ್ JDS ಮುಖಂಡರು, ರಾಘು ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಉಪಾಧ್ಯಕ್ಷರು, ಪ್ರಶಾಂತ್ ನಂದನ್ ಕಾಂಟ್ರಾಕ್ಟರ್, ಉಪೇಂದ್ರ ಕುಮಾರ್ JDS ಮುಖಂಡರು,
ಲೋಹಿತ್ ಕಲಾಶ್ರೀ ಬಾರ್ ಅಂಡ್ ರೆಸ್ಟೋರೆಂಟ್, ದೀಪು ಗಂಜಿಗೆರೆ ಮಂಡಿ ಮರ್ಚೆಂಟ್, ಮನು ಹಿಂದೂ ಜಾಗರಣಿಕ ವೇದಿಕೆ, ಪ್ರೇಮ್ ಜೆಡಿಎಸ್ ಮುಖಂಡರು, ದಿಲೀಪ್ ಪ್ರಸಾದಿ, ಯಶು, ರಂಗ ಯಾದವ್, ಪ್ರದೀಪ್ ನಾಯಕ್ ಅವರೆಲ್ಲರ ಒಂದು ಸಹಕಾರದಲ್ಲಿ ಪಂದ್ಯಕೂಟ ನಡೀತಾ ಇದೆ. ಫೈನಲ್ ಕಾಳಗ ಆ ನೆಲೆಯಲ್ಲಿ ಮೊದಲ ಇನ್ನಿಂಗ್ಸಿನ ಅಂತಿಮ ಚೆಂಡಿಗಾಗಿ ತಂಡ ಮೊತ್ತ 44-7 ಆಘಾತವನ್ನ ಕಾಣ್ತಾ ಇದೆ. ಜೆಡಿ ಪ್ರಸನ್ನ ಅಂತಿಮ ಬಾರಿ ಹೇಮಾದ್ರಿ ಸ್ಟ್ರೈಕರ್ ನಲ್ಲಿ. ಮೊದಲ ಚೆಂಡು ಬಹಳಷ್ಟು ದೊಡ್ಡ ಹಾಡತ ಹೇಮಾದ್ರಿ ದಾಂಡು ಮುಖಾಂತರ ಭರ್ಜರಿ ಸಿಕ್ಸರ್. ತಂಡ ಮೊತ್ತ 51 ಟಾರ್ಗೆಟ್ ಕೂಡ 51 ಟಾರ್ಗೆಟ್. ಅದ್ಯಾವ ರೀತಿಯಲ್ಲಿ ಚೇಸ್ ಮಾಡ್ತಾರೆ ನೋಡ್ಬೇಕಾಗಿದೆ. ಆ ಮುಖಾಂತರ ಸೆಕೆಂಡ್ ಇನ್ನಿಂಗ್ಸ್ಗಾಗಿ ಈತ ಮುಂದಿನ ಹಂತಕ್ಕಾಗಿ ಒವಟು ಶರತ್ ಕುಂಬಾಶಿ. ಧನ್ಯವಾದಗಳು ಶರತ್ ಅವರೇ. ನಮ್ಮ ಈ ಒಂದು ಕಾರ್ಯಕ್ರಮದ ಪ್ರೋತ್ಸಾಹದಾಯಕರಾಗಿರುವಂತ NR ಸಂತೋಷ್, ನಿಕಟಪೂರ್ವ ಮುಖ್ಯಮಂತ್ರಿಗಳು, ರಾಜಕೀಯ ಕಾರ್ಯದರ್ಶಿ ಕರ್ನಾಟಕ ಸರ್ಕಾರ, ಅವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ವ್ಯವಸ್ಥಿತ ದಾಂಡು ಚೆಂಡಿನ 3 ದಿನಗಳ ಕಾಲದ ಈ ಪಂದ್ಯಕೂಟದ ಅಂತಿಮ ದಿನಕ್ಕಾಗಿ ನಮ್ಮ ಜೊತೆ ಇದ್ದು ಇಲ್ಲೇ ತನಕ ವೇದಿಕೆ ಮೇಲ್ಭಾಗದಲ್ಲಿ ನಮ್ಮನ್ನ ಕೂಡಿಕೊಂಡಿದ್ದಾರೆ. ಅವರು ನಮ್ಮ ಈ ಟೂರ್ನಮೆಂಟ್ ಅನ್ನು ಉದ್ದೇಶಿಸಿಕೊಂಡು ಒಂದೆರಡು ಮಾತನಾಡಬೇಕಾಗಿ ನಿಮ್ಮನ್ನ ಕೇಳ್ತಾ ಇದ್ದೇವೆ ಸರ್. ಈಗ ಎಚ್ಚರ ಅದೇನೋ. ಆತ್ಮೀಯ ಕ್ರಿಕೆಟ್ ಕ್ರೀಡಾಭಿಮಾನಿಗಳಿಗೆ ಒಳ್ಳೆಯ ರಸದೌತಣ ಕೊಡುವ ರೀತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೆಸರನ್ನು ಒಳಗೊಂಡಂತ ಕಪ್ಪನ್ನ ಇವತ್ತು ಈ ಒಂದು ಆಟದ ಮುಖಾಂತರ ಪಡ್ಕೊಳ್ಳಿಕ್ಕೆ ಹೊರಟಿರ್ತಕ್ಕಂಥ, ಅದಕ್ಕಾಗಿ ಪ್ರಯತ್ನ ಪಟ್ಟು ಕ್ರೀಡಾ ಸ್ಫೂರ್ತಿಯನ್ನು ಮೆರೆದಂತ ಎಲ್ಲ ಆಟಗಾರರಿಗೆ ಧನ್ಯವಾದಗಳನ್ನ ತಿಳಿಸುತ್ತಾ, ಇಬ್ಬರಲ್ಲೊಬ್ಬರಿಗೆ ಕಪ್ ಸಿಗತ್ತೆ, ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಮ್ಮ ಹೃದಯದಲ್ಲಿ ಈ ಆಟ ನೋಡಕ್ ಬಂದವರು, ಆಡಕ್ ಬಂದವರು, ದೂರದಲ್ಲಿ ಕುಂತು ಕೇಳಿಸ್ಕೊಳ್ತಾ ಇರೋರು ಅಥವಾ ಸಾಮಾಜಿಕ ಜಾಲತಾಣದಲ್ಲಿ ಇದನ್ನು ಗಮನಿಸ್ತಾ ಇರುವಂತವ್ರು ಎಲ್ಲರ ಹೃದಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಚಿರಸ್ಥಾಯಿಯಾಗಿರ್ತಾರೆ. ಅವರ ಸ್ಮರಣೆಯೊಂದಿಗೆ ನಡೀತಾ ಇರತಕ್ಕಂಥ ಈ ಒಂದು ಕ್ರೀಡಾಕೂಟ ಯಾವ ರೀತಿ ಎಲ್ಲ ಸಂಕಷ್ಟಗಳನ್ನ ಎದುರಿಸುವಂತ ಶಕ್ತಿ ಒಂದು ಕ್ರೀಡೆ ನಮಗೆ ಕೊಡುತ್ತೆ ಅಂದ್ರೆ, ಅದು ನಮಗೆ ಅರಿವಿಗೆ ಬಾರದಂತೆ ತಿಳುವಳಿಕೆಯನ್ನು ಕೊಡುವಂತ ಯಾವುದಾದ್ರೂ ಒಂದು ಮಾಧ್ಯಮ ಇದ್ರೆ ಅದು ಕ್ರೀಡೆ. ಹಲವಾರು ದೇಶಗಳನ್ನ, ಹಲವಾರು ಕ್ರೀಡಾಕೂಟಗಳ, ಒಲಿಂಪಿಕ್ಸ್ ಇರ್ಬೋದು, ಅಲ್ಲಿಂದ ಹಿಡಿದು ನಮ್ಮ ಇಲ್ಲಿ ನಡೀತಿರ್ತಕ್ಕಂಥ ಈ ಕ್ರಿಕೆಟ್ ಕ್ರೀಡಾಕೂಟದವರೆಗೂ ಕೂಡ ಎಲ್ಲ ಕ್ರೀಡಾಭಿಮಾನಿಗಳಿಗೆ ಮನೋರಂಜನೆ ಜೊತೆಗೆ ಒಳ್ಳೆ ಪಾಠವನ್ನು ಕೂಡ ಕಲಿಸ್ಕೊಡುತ್ತೆ. ಇದನ್ನೆಲ್ಲರೂ ಕೂಡ ಅರಿತುಕೊಂಡು ಸೋಲು ಗೆಲುವನ್ನೇ ಪ್ರಧಾನವಾಗಿ ತೆಗೆದುಕೊಳ್ಳದೆ ಆಟ ಆಡಬೇಕು ಅನ್ನೋ ಸ್ಫೂರ್ತಿಯೊಂದಿಗೆ ಮುನ್ನುಗ್ಗಿ ಮುಂದಿನ ವರ್ಷವೂ ಕೂಡ ಒಳ್ಳೇದಾಗ್ಲಿ, ಚೆನ್ನಾಗಿ ನಡೆಸಿ ಅಂತ ಹೇಳ್ತಾ, ನಮ್ಮ ಅರಸೀಕೆರೆ ತಂಡ ಮುಂದಿನ ಬಾರಿನಾದ್ರೂ ಯಾವ್ದಾದ್ರು ಕಪ್ಪೆತ್ತುವಂತ ಒಂದು ಸನ್ನಿವೇಶ ಬೇಗನೆ ಸಿಗಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು, ವೇದಿಕೆ ಮೇಲೆ ನನ್ನ ಜೊತೆ ಬಂದಿರತಕ್ಕಂಥ ಮಾನ್ಯ ಶಿವನ್ ರಾಜ್ ಅವರೇ, ಪ್ರಬಣ್ಣ ಅವರೇ, ವಿನೋದ್ ಅವರೇ, ಪ್ರಮೋದ್ ಅವರೇ, ಪ್ರವೀಣ್ ಅವರೇ, ರಕ್ಷಿತ್ ಅವರೇ, ಉಪೇಂದ್ರ ಅವರೇ, ರಾಘು ಅವರೇ, ತಂದನ್ ಅವರೇ, ಉಳಿದೆಲ್ಲ ನಮ್ಮ ಪ್ರಮುಖರೇ, ಸ್ನೇಹಿತರೆ, ಈ ಕ್ರೀಡಾಕೂಟ ನಾನೀಗ ನಿರ್ಗಮಿಸಬೇಕಾಗಿದೆ. ದಯಮಾಡಿ ಈ ಕ್ರೀಡಾಕೂಟ ನಮ್ಮ ಒಂದೊಂದು ರಾಜ್ಯದಲ್ಲಿ ಒಂದೊಂದು ಹೆಸರಿಂದ ಕರಿತೀವಿ. ಕರ್ನಾಟಕದಲ್ಲಿ ಮಕರ ಸಂಕ್ರಾಂತಿ ಅಂತಂದ್ರೆ ಉತ್ತರ ಭಾರತದ ಕಡೆ ಲೋರಿ ಅಂತಾರೆ. ಹಾಗೇನೆ ತಮಿಳುನಾಡಲ್ಲಿ ಪೊಂಗಲ್ ಆಚರಣೆಯನ್ನ ಈ ಹಬ್ಬವನ್ನ ಕರೀತೇವೆ. ಎಲ್ರಿಗೂ ಕೂಡ ಪೊಂಗಲ್ ಹಾಗೂ ಮಕರ ಸಂಕ್ರಾಂತಿ, ಲೋರಿ ಹಬ್ಬದ ಶುಭಾಶಯಗಳನ್ನ ತಿಳಿಸುತ್ತಾ, ನಿಮಗೆಲ್ರಿಗೂ ಒಳ್ಳೇದಾಗ್ಲಿ, ದೇವರ ಅನುಗ್ರಹ ನಿಮಗೆ ಸಿಗಲಿ ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ನನ್ನೆರಡು ಮಾತುಗಳನ್ನ ಮುಗಿಸ್ತೀನಿ. ಒಳ್ಳೇದಾಗ್ಲಿ. ಪಂದ್ಯಕೂಟವನ್ನು ಉದ್ದೇಶಿಸಿಕೊಂಡು ಈ ಒಂದು ಆಟಗಾರರನ್ನು ಉದ್ದೇಶಿಸಿಕೊಂಡು ಒಂದೆರಡು ಮಾತನಾಡಿದಂತ
ಸಂತೋಷ್ ಅಣ್ಣನವರಿಗೆ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ವೇದಿಕೆ ಮೇಲ್ಭಾಗದಲ್ಲಿರುವಂತಹ ಎನ್ಆರ್ ಸಂತೋಷ್ ಅವರನ್ನ ಶಾಲನ್ನು ಹೊಲಿಸುವ ಮುಖಾಂತರವಾಗಿ ಹಾರವನ್ನು ತೊಡಿಸುವ ಮುಖಾಂತರವಾಗಿ ಈ ಟೂರ್ನಮೆಂಟ್ ಅಲ್ಲಿ ಸನ್ಮಾನಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಸಹಕಾರ ನಮ್ಮ ಸಂಸ್ಥೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಒಂದು ಕಾರ್ಯಕ್ರಮವನ್ನು ಮಾಡಿದ್ರು ಕೂಡ ನಿರಂತರವಾಗಿ ನಮ್ಮ ಸಂಸ್ಥೆ ಮೇಲೆ ಇರ್ಲಿ ಸರ್ ಎನ್ನುವುದಾಗಿ ನಿಮ್ಮನ್ನ ಕೇಳ್ತಾ ನಮ್ಮ ಕಾರ್ಯಕ್ರಮಕ್ಕೆ ಕರೆಗೆ ಹೋಗೊಟ್ಟು ಬಿಡುವನ್ನು ಮಾಡಿಕೊಂಡು ಬಂದಿರುವುದಕ್ಕಾಗಿ ಮತ್ತೊಮ್ಮೆ ನಾವು ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಅದೇ ರೀತಿ ನಮ್ಮ ಈ ಕಾರ್ಯಕ್ರಮದ ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ ಕಾಂಗ್ರೆಸ್ಸಿನ ಮುಖಂಡರಾಗಿರುವಂತಹ ಶ್ರೀಯುತ ಪೃಥ್ವಿ ನಾಯಕರು. ಅವರಿಗೂ ಕೂಡ ಆತ್ಮೀಯ ಆದರಣೀಯ ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಲೋ 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 ಅಂಗಣ ಒಳಭಾಗದಲ್ಲಿ 51ರ ಟಾರ್ಗೆಟ್ ಇದೆ. ಫೈನಲ್ ಹೋರಾಟವನ್ನು ಮಾಡ್ತಾ ಇರುವಂತ ಅಜ್ಜಾನ್ ಸಕಲೇಶ್ಪುರ ತಂಡ ಮೊದಲ ಚಣಿಯಲ್ಲಿ ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. ಇತ್ತ ಮದನ್ ಸಿದ್ದರಳ್ಳಿ ಔಟ್. ಶೂನ್ಯಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇರುವಂತ ಅಜ್ಜಾನ್ ಸಕಲೇಶ್ಪುರದ ತಂಡ. ಅಂಗಣ ಹೊರಭಾಗದಲ್ಲಿ ಹೊಸ ಆಟಗಾರ ನಂದೀಶ ಸೇರ್ಪಡೆ. 3 ದಿನಗಳ ಕಾಲ ಬಹಳಷ್ಟು ಒಂದು ವೈಭವಪರಿತವಾಗಿ ನಡೆದಿರುವಂತಹ ಈ ಪಂದ್ಯಾಕೂಟ ಅಂಬೇಡ್ಕರ್ ರಾಮಾಕಿತದಲ್ಲಿ ಈ ಒಂದು ಜೇನುಕಲ್ ಅರಸೀಕೆರೆ ಮೈದಾನದ ಒಳಭಾಗವನ್ನು ಕಂಡಿತ್ತು. ಅಂತಿಮ ಹಂತದ ಪ್ರಶಸ್ತಿಯ ಕಾಳಗ ಪಂದ್ಯಾಟಗಳು ಮುಂದುವರಿಕೆಯನ್ನು ಕಾಡ್ತಾ ಇದೆ. ಅದ್ಯಾವ ತಂಡ ಮೊದಲ ಪ್ರಶಸ್ತಿಯನ್ನ ಅಂಬೇಡ್ಕರ್ ಕಪ್ಪಿಗಾಗಿ ಜಯಿಸ್ತಾರೆ ನೋಡಬೇಕಾಗಿದೆ. ಹೇಮಾದ್ರಿ ಎಸೆತಗಾರಿಕೆ ಭಾಗದಲ್ಲಿ ಸ್ಯಾಪ್ ಬ್ರಸ್ಟರ್ ಬೆಂಗಳೂರಿನ ತಂಡ ಮತ್ತು ಸಕಲೇಶ್ಪುರ ನಡುವಿನ ಹೋರಾಟದ ಪಂದ್ಯ. ಎರಡನೇ ಚೆಂಡು ಲೆಗ್ಲೈನ್ಸ್ ಮಾಡುವಂತ ಪ್ರಯತ್ನ ಬಳಸುತ್ತ ಬರುವ ಒಂದು ಎಸೆತ ಒಂದೊಂದು ಪೂರೈಕೆಯನ್ನು ಕಂಡುಕೊಂಡ್ರು. ತಂಡ ಖಾತೆ ಕೂಡ ಆರಂಭವನ್ನು ಕಂಡುಕೊಳ್ತಾ ಇದೆ. ಅಜ್ಞಾನ್ ಸಕಲೇಶ್ಪುರ ತಂಡ ಎಂ ಸ್ಪೋರ್ಟ್ಸ್ ಈ ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ತಂಡ ಮೊತ್ತ 1-1 ದಾಖಲೆಯುತ ಪಂದ್ಯ ಕೂಡ ಫೈನಲ್ ಹೋರಾಟ. ಮೊದಲ ಪ್ರಶಸ್ತಿಗಾಗಿ ಇಲ್ಲಿ ಅಂಗಳ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಟೂರ್ನಮೆಂಟ್ ವಿಜಯಗಳ ತಂಡ 1 ಲಕ್ಷ ಕ್ಯಾಶ್ ಪ್ರೈಸ್ ಗಳ ಜೊತೆಗೆ ಆಕರ್ಷಣೆ ಟ್ರೋಫಿಯನ್ನು ಪಡ್ಕೊಂಡ್ರೆ ರನ್ನರ್ಸ್ ಅಪ್ ತಂಡ 50,000 ಕ್ಯಾಶ್ ಜೊತೆಗೆ ಆಕರ್ಷಣೆ ಟ್ರೋಫಿ. ತನ್ಮೂಲಕವಾಗಿ ಚೆಂಡು ಆಲೂರ್ ದಾರಿ ಮುಖಾಂತರವಾಗಿ ಭರ್ಜರಿ ಸಿಕ್ಸರ್. 6 ಓಟಗಳ ಸೇರ್ಪಡೆ ಕೂಡ ಅಜ್ಞಾನ್ ಸಕಲೇಶ್ಪುರ. ಅಜ್ವಾಲೂರು ಮೊದಲ ಸಿಕ್ಸರ್ ಅದ ಫೈನಲ್ ಹೋರಾಟದಲ್ಲಿ 2ನೇ ಇನ್ನಿಂಗ್ಸ್ ಅಲ್ಲಿ ದಾಖಲಿಸಿದ್ರು. ತಡ ಮತ್ತೆ 7ಕ್ಕೆ ಏರಿಕೆಯನ್ನು ಕಾಡ್ತಾ ಇದೆ. 7 ಫಾರ್ 1 ವಿಕೆಟ್. ಮೂರು ಚೆಂಡು ಮುಕ್ತಾಯವಾದ ಕಾಡ್ತಾ ಇದೆ. ಈ ಓವರಿನ ಆರಂಭಿಕ ಹಂತದಲ್ಲಿ ಒಂದು ಮೊದಲ ಅನುಭವಿ ಆಟಗಾರರ ವಿಕೆಟ್ ಅನ್ನ ಕೆಡವಿದಂತ ಬೌಲರ್ ಕೂಡ ಹೇಮಾದ್ರಿ. ಬೆಂಗಳೂರು ಪರಿಸರದಲ್ಲಿ ಬಹಳಷ್ಟು ಜನಪ್ರಿಯತೆಯನ್ನು ಕಂಡುಕೊಳ್ತಾ ಇರುವಂತಹ ಅನುಭವಿ ಎಸೆತಗಾರ ಕೂಡ ಹೇಮಾದ್ರಿ. 4ನೇ ಚೆಂಡಿಗಾಗಿ 4ನೇ ಚೆಂಡು ಅಡ್ಡ ಹೊಡೆತ ದಾಖಲಿಸಬಲ್ಲಂತ ಪ್ರಯತ್ನ. ಸ್ಕ್ವೇರ್ ಲೆಗ್ ಭಾಗದಲ್ಲಿ ಇರ್ಫಾನ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಒಂದೊಂದು ಪೂರೈಕೆಯನ್ನು ಕಾಡ್ತಾ ಇದೆ. ತಡ ಮತ್ತು ಈ ಹಂತದಲ್ಲಿ 8 ಓಟಗಳು. ಮೊದಲ ಓವರ್ನ ಚಾಲ್ತಿಯಲ್ಲಿ ಇನ್ನು ಕೂಡ 2 ಚೆಂಡುಗಳ ಬಾಕಿಯಲ್ಲಿ ಉಳಿತಾ ಇದೆ. ಮನುಮಾರಿ ಮತ್ತು ಸೂರ್ಯ ಪ್ಯಾಕ್ಸ್ ಇವರ ಮುಂದಾಳತ್ವದಲ್ಲಿ 3 ದಿನಗಳ ಕಾಲ ವೈಭವಪೇರಿತವಾಗಿ ನಡೆದಿರುವಂತಹ ಅಂಬೇಡ್ಕರ್ ಕಪ್ 2026ಕ್ಕಾಗಿ ಅಂತಿಮ ಫೈನಲ್ ಹೋರಾಟದ ಕಾಳಗ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಪ್ರಶಸ್ತಿ ಸುತ್ತಿನ ಪಂದ್ಯ ಕೂಡ
ಅಂತಿಮ ಚೆಂಡು ಮೊದಲ ಓವರ್ನಲ್ಲಿ ಬಾಕಿಯಲ್ಲಿ ಉಳಿತಾ ಇದೆ. ಹೇಮಾದ್ರಿ ಎಸೆತಗಾರಿಕೆ ಭಾಗದಲ್ಲಿ ತಡಮತ್ತ 8-1 ಲಾಸ್ಟ್ ಒನ್ ಬಾಲ್. ಹೇಮಾದ್ರಿ ಎಸೆತಗಾರಿಕೆ ಭಾಗದಲ್ಲಿ ನಂದೀಶ ಸ್ಟ್ರೈಕ್ ಪಡ್ಕೊಳ್ತಾ ಇದ್ದಾನೆ. ಅಜ್ಞಾನ್ ಸಕಲೇಶ್ಪುರದ ತಂಡ ಊಟಗಳಿಗೆ ಮತ್ತೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ನೃತ್ಯ ಮರಿತಿ ಎಸೆತ ಮೊದಲ ಓವರಿನ ಮುಕ್ತಾಯ ತಡಮತ್ತ 8 ಫಾರ್ 1 ವಿಕೆಟ್. 51 ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ಕೊಳ್ಬೇಕಾಗಿದೆ. ಅಂಬೇಡ್ಕರ್ ಕಪ್ ಅನ್ನ ಮೊದಲ ಪ್ರಶಸ್ತಿಯ ರೂಪದಲ್ಲಿ ಜಯಿಸಬೇಕಾದ್ರೆ ಕೂಡ ಅದ್ಯಾವ ತಂಡ ಈ ಬಾರಿಯ 2026ರ ಹಗಲಿನ ವ್ಯವಸ್ಥಿತ ದಾಂಡು ಚೆಂಡಿನ ಸಮರದ ಮೊದಲ ಪ್ರಶಸ್ತಿಯನ್ನು ಎತ್ತಿ ಹಿಡಿತಾರೆ ನೋಡಬೇಕಾಗಿದೆ. ಮಕರ ಸಂಕ್ರಾಂತಿ ಮತ್ತು ಪೊಂಗಲ್ ಹಬ್ಬದ ಪ್ರಯುಕ್ತವಾಗಿ 3 ದಿನಗಳ ಕಾಲ ಈ ಒಂದು ಜೇನುಕಲ್ ಮೈದಾನವನ್ನು ಕಂಡಿರುವಂತಹ ಒಂದು ವ್ಯವಸ್ಥಿತ ಚೆಂಡು ದಾಂಡಿನ ಸಮರ ಕೂಡ ನಾವು ಕಂಡ ಹಾಗೆ 15-20 ವರ್ಷಗಳ ಹಿಂಭಾಗದಲ್ಲಿ ಟೆನಿಸ್ ಬಾಲ್ ಅಲ್ಲಿ ಕೇವಲ 15,000, 20,000, 25,000, 30,000 ಮೊದಲ ಪ್ರಶಸ್ತಿ ಪಂದ್ಯಾಟಗಳೇ ಸಾಗ್ತಾ ಇತ್ತು. ಆದ್ರೆ ಇವಾಗ ಕಾಲ ಬದಲಾಗಿದೆ. ಅದೇ ಟೆನಿಸ್ ಬಾಲ್ ಪಂದ್ಯಾಟಗಳು 1 ಲಕ್ಷ, 2 ಲಕ್ಷ, 3 ಲಕ್ಷ, 4-5 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿ ಪಂದ್ಯಾಟಗಳು ಸಾಗ್ತಾ ಇದ್ದಾವೆ. ಆ ನಿಟ್ಟಿನಲ್ಲಿ ಈ ಮೈದಾನ ಒಳಭಾಗದಲ್ಲಿ 1 ಲಕ್ಷ ರೂಪಾಯಿಗಳ ಮೊದಲ ಪ್ರಶಸ್ತಿಯ ಪಂದ್ಯಾಟದ ಅಂತಿಮ ಪಂದ್ಯಾಟದ ಒಳಭಾಗದಲ್ಲಿ ತಡಮತ್ತ 8-1 ಹೇಮಂತ ಬೆಂಗಳೂರಿನ ಮತ್ತೋರ್ವ ಉದಯೋನ್ಮುಖ ಎಸೆತಗಾರ ಕೂಡ ಕರಾವಳಿಯ ಭಾಗದಲ್ಲೂ ಕೂಡ ಬಹಳಷ್ಟು ಉತ್ತಮ ರೀತಿಯ ಟೂರ್ನಮೆಂಟ್ ಆಡಿರುವಂತಹ ಅನುಭವಿ ಬೌಲರ್. ಕರಾವಳಿಯ ಭಾಗದಲ್ಲಿ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಹಳಷ್ಟು ಒಂದು ಅಭಿಮಾನಿಗಳನ್ನು ಹೊಂದಿರುವಂತಹ ಹೇಮಂತ 2 ಓವರ್ಗಾಗಿ ಬರ್ತಾ ಇರುವಂತಹ ಎಸೆತಗಾರ ಕೂಡ. ಸ್ಯಾಪ್ ಬ್ರೈಸ್ಟರ್ ಸ್ಯಾಪ್ ವೆಂಕಟೇಶಣ್ಣನವರ ಮುಂದಾಳತ್ವದಲ್ಲಿ ಆಡ್ತಾ ಇದೆ. ಈ ಬಾರಿ ಹೇಮಂತ ಓಟಗಳಿಗೆ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆತ. ನಾನ್ ಸ್ಟೇಟ್ ಪಂದ್ಯಾಟ ಎನ್ನುವಂಥದ್ದು ಬಂದಾಗ ಬ್ರೈಸ್ಟಾರಿದ ತಂಡ ಬಹಳಷ್ಟು ಒಂದು ಟೂರ್ನಮೆಂಟ್ ಅನ್ನು ಜಯಿಸಿರುವಂತಹ ತಂಡ ಕೂಡ. ಈ ರೀತಿಯ ಕ್ಷೇತ್ರದ ಪಂದ್ಯಾಟ ಎನ್ನುವಂಥದ್ದು ಬಂದಾಗ ಸಕಲೇಶ್ಪುರದ ತಂಡ ಕೂಡ ಅತ್ಯುತ್ತಮ ರೀತಿಯ ಒಂದು ಪ್ರಶಸ್ತಿ ಜಯಿಸಿರುವಂತಹ ತಂಡ. ಈ ತನ್ನದೇ ಮತ್ತೆ ಓಟಗಳಿಗೆ ಅವಕಾಶ ಮಾಡಿಕೊಟ್ರು. ಶಾರ್ಟ್ ಪಾಯಿಂಟ್ ಭಾಗದಲ್ಲಿ ದಾಸ್ ಕ್ಷೇತ್ರ ರಕ್ಷಣೆ ಮಾಡಿದ್ರು. 1 ಪೂರೈಕೆಯನ್ನು ಕಡ್ಕೊಳ್ತಾ ಇದ್ದ. ಸ್ಕೋರ್ 9 ಫಾರ್ 1 ವಿಕೆಟ್. 9-1 3 ದಿನಗಳ ಕಾಲದ ಪಂದ್ಯಕೂಟ ಅಂತಿಮ ಹಂತದಲ್ಲಿ ಫೈನಲ್ ಪಂದ್ಯ ಸಾಗ್ತಾ ಇದೆ. ಈ ಟೂರ್ನಮೆಂಟಿನ ಕೊನೆಯ ಕಾರ್ಯಕ್ರಮ ಸಮಾರೋಪ ಕಾರ್ಯಕ್ರಮ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮ ಇವೆಲ್ಲವೂ ಕೂಡ ವೇದಿಕೆ ಮೇಲ್ಭಾಗದಲ್ಲಿ ಸಾಗುತ್ತೆ. ಸ್ಟೆಪ್ ಔಟ್ ಮಾಡಿ ಆಡುವಂತ ಪ್ರಯತ್ನ. ತಡವಾಗಿ ಚೆಂಡು ಲಾಂಗ್ ಆಫ್ ಮತ್ತು ಡೀಪ್ ಎಕ್ಸ್ಟ್ರಾ ಕವರ್ಸ್ ನಡುವಣ ಬಹಳಷ್ಟು ತವರಿತ ಕ್ಷೇತ್ರ ರಕ್ಷಣೆ ಯಶು ಮಾಡಿದ್ರು. ಇಲ್ಲಿ 2 ಓಟದ ಸೇರ್ಪಡೆ. ಶ್ರೇಯಾಸ್ ತಡಮತ್ತ ಈ ಹಂತದಲ್ಲಿ 11ಕ್ಕೆ 1 ವಿಕೆಟ್ ಆಘಾತವನ್ನು ಕಾಡ್ತಾ ಇದೆ. 2ನೇ ಓವರ್ನ 3 ಚೆಂಡು ಮುಕ್ತಾಯ ಕೂಡ. 2 ಓವರ್ಗಳ ಪವರ್ ಪ್ಲೇ, 6 ಓವರ್ಗಳ ಪಂದ್ಯಾಂಗ ಭಾಗದಲ್ಲಿ ಮುಂದುವರಿಕೆಯನ್ನು ಕಾಡ್ತಾ ಇದೆ. ಡಾಕ್ಟರ್ BR ಅಂಬೇಡ್ಕರ್ ಕಪ್ಪಿಗಾಗಿ ಬಹಳಷ್ಟು ಒಂದು ತಮರಿತದೆ ಎಸೆತ. ಮತ್ತೆ ಓಟಗಳು ಬರ್ತಾ ಇಲ್ಲ. ಬಹಳಷ್ಟು ಸುಂದರತೆ ತೀರಾ ಕೆಳಮಟ್ಟದ ಚೆಂಡಿಗೆ ಅವಕಾಶವನ್ನು ಮಾಡಿಕೊಟ್ರು. ಹೇಮಂತ ಈ ಚೆಂಡಿನಲ್ಲಿ ಅವಕಾಶವನ್ನು ಮಾಡಿಕೊಡ್ತಾ ಇಲ್ಲ. ಮತ್ತೊಂದು ಡಾಟ್ ಬಾಲ್ ಸೇರ್ಪಡೆ. 26 ಎಸೆತ ಜಯಕ್ಕಾಗಿ 40 ಓಟದ ಅವಶ್ಯಕತೆ. ಡಾಕ್ಟರ್ ಭೀಮರಾವ್ BR ಅಂಬೇಡ್ಕರ್ ಅವರೊಂದು ನಾಮಾಂಕಿತದಲ್ಲಿ ಟೂರ್ನಮೆಂಟ್ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಭಾರತ ದೇಶ ಕಂಡಿರ್ತಕ್ಕಂಥ ಮಹಾನಾಯಕ 32 ಡಾಕ್ಟರೇಟ್ ಪ್ರಶಸ್ತಿಯನ್ನ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಪಡ್ಕೊಂಡಂತ ಅಪ್ರತಿಮ ನಾಯಕ ಕೂಡ ಡಾಕ್ಟರ್ BR ಅಂಬೇಡ್ಕರ್ ಅವರೊಂದು ನಾಮಾಂಕಿತದ ಅಡಿಯಲ್ಲಿ ಬಹಳಷ್ಟೊಂದು ಅದ್ದೂರಿಯ ಪಂದ್ಯಕೂಟ ಇಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ವೈಟ್ ಬಾಲ್. ಆ ನಿಟ್ಟಿನಲ್ಲಿ ತಡಮತ್ತ 12ಕ್ಕೆ 1 ಪಂದ್ಯ ಮುಂದುವರಿಸಿಕೊಳ್ಳಿ. ಕತ್ತಲಾಗ್ತಾ ಇದೆ. ದಯವಿಟ್ಟು ಇನ್ನು ಕೂಡ
ಸಮಾರೋಪ ಸಮಾರಂಭ ಕಾರ್ಯಕ್ರಮ ಬಾಕಿಯಲ್ಲಿ ಉಳಿತಾ ಇದೆ. ಬಹಳಷ್ಟೊಂದು ಟೂರ್ನಮೆಂಟ್ ಅನ್ನ ಕಂಡಿರುವಂತಹ ಈ ಪರಿಸರದ ಹೆಸರಾಂತ ಮೈದಾನ ಕೂಡ ಇದು. ಜನುಕಾಲ್ ಅರಸೀಕೆರೆಯ ಕ್ರೀಡಾಂಗಣ ಕೂಡ. ಇತಮಧ್ಯೆ ರೈಸಿಂಗ್ ಡೆಲಿವರಿ ಬಹಳಷ್ಟೊಂದು ತೋರುತ್ತಿದೆ ಎಸೆತ. ಈ ಬಾವರಲ್ಲಿ ಇನ್ನೂ ಕೂಡ ಒಂದು ಚೆಂಡು ಬಾಕಿಯಲ್ಲಿ ಉಳಿತಾ ಇದೆ. ಲಾಸ್ಟ್ ಒನ್ ಬಾಲ್ ರಿಮೆನ್ ನೌ. ಸೆಕೆಂಡ್ ಓವರ್ ಇನ್ ಪ್ರೋಗ್ರೆಸ್. ಫೈನಲ್ ಹೋರಾಟದ ಕಾಳಗ ಮೊದಲ ಪ್ರಶಸ್ತಿಗಾಗಿ ಮಾತ್ರ ಮುಂದುವರಿಕೆಯನ್ನು ಕಾಣ್ತಾ ಇದೆ. ಹೇಮಂತ್ ಎಸೆದ ಚೆಂಡು ನಂದೀಶನ ಹೊಡೆತ ಮಿಡ್ ವಿಕೆಟ್ ಭಾಗದಲ್ಲಿ ಮತ್ತೊಂದು ಪೂರೈಕೆ ಕಂಡುಕೊಳ್ತಾ ಇದೆ. ಎಂಡ್ ಅಪ್ ಟು ಬಾಬಾರ್ ಸ್ಕೋರ್ 13 ಫಾರ್ 1 ವಿಕೆಟ್. ಮುಕ್ತಾಯ ಕಾಣ್ತಿರುವಂತ 3 ಓವರ್ಗಳಲ್ಲಿ 13ಕ್ಕೆ ಮೊದಲ ವಿಕೆಟ್ ಆಘಾತವನ್ನು ಕಂಡುಕೊಳ್ತಾ ಇದೆ. ಅಜ್ಲಾನ್ ಸಕಲೇಶ್ಪುರದ ತಂಡ ಬಂದಿರುವಂತ ಕ್ರೀಡಾ ಪ್ರೇಕ್ಷಕರು ಎಲ್ಲರೂ ಕೂಡ ಮತ್ತೊಮ್ಮೆ ಈ ಟೂರ್ನಮೆಂಟ್ ಅಂತಿಮ ಪಂದ್ಯಕೂಟಕ್ಕಾಗಿ ಆತ್ಮೀಯಾದಣೆ ಸ್ವಾಗತವನ್ನು ವಹಿಸ್ತಾ ಇದ್ದೇವೆ. ಅಂಬೇಡ್ಕರ್ ಕಪ್ಪಿಗಾಗಿ 24 ಎಸೆತ ಜಯಕ್ಕಾಗಿ 38 ಓಟದ ಅವಶ್ಯಕತೆ. ನಾನ್ ಸ್ಟಾರ್ಟ್ ಬಡದಲ್ಲಿ ದೂರದ ಪರಿಸರದ ತಂಡಗಳೆಲ್ಲವೂ ಕೂಡ ಈ ಮೈದಾನವನ್ನು ಕಂಡಿತ್ತು. ಮೈಸೂರಿನ ತಂಡ, ಬೆಂಗಳೂರಿನ ತಂಡ, ಅಥರ್ವ ಶೃಂಗೇರಿ, ಮಲೆನಾಡು ಪರಿಸರ ತಂಡ ಕೂಡ ಅರಸೀಕೆರೆ ಮೈದಾನ ಒಳಭಾಗದಲ್ಲಿ ಟೂರ್ನಮೆಂಟ್ ಅನ್ನು ಆಡಿತ್ತು. ಆ ಬಣದಲ್ಲಿ ಒಂದು ತಂಡ ಮಾತ್ರ ಫೈನಲ್ ಅನ್ನು ಆಡ್ತಾ ಇದೆ. ಸಬ್ ಬ್ರಸ್ಟಾರ್ ಬೆಂಗಳೂರಿನ ತಂಡ. ಓಟಗಳೇ ಮತ್ತೆ ಅವಕಾಶವನ್ನು ಮಾಡಿಕೊಟ್ರು. ರನ್ಔಟ್ ಮಾಡುವಂತ ಪ್ರಯತ್ನ. ವಿನೋದ್, ಶ್ರೇಯಸ್, ಯಶ, ಸುಂದರ ತಂದು ಓಟವನ್ನು ದಾಖಲಿಸಬಲ್ಲಂತ ಪ್ರಯತ್ನ. ಬಹಳಷ್ಟು ಬರುತ್ತದೆ ಹೊಡೆತ. ಒಂದೊಳ ಪೂರೈಕೆ ಕಂಡುಕೊಂಡ್ರು. ಎರಡನೇ ಓಟದ ಪೂರೈಕೆಯೂ ಕೂಡ ತಳಮತ ಈ ಹಂತದಲ್ಲಿ 16ಕ್ಕೆ 1 ಈ ಟೂರ್ನಮೆಂಟಿನ ಅಂತಿಮ ಫೈನಲ್ ಪಂದ್ಯ ಸಾಗ್ತಾ ಇದೆ. ಸೂರ್ಯಪೆಕ್ಸ್ ಮತ್ತು ಮನುಮಾರಿ ಟೂರ್ನಮೆಂಟಿನ ಸಂಪೂರ್ಣ ಸಂಯೋಜಕರಾದ್ರೂ ಕೂಡ ಅವರಿಗೆ 3 ದಿನಗಳ ಕಾಲ ಕರ್ನಾಟಕ ರಾಜ್ಯ ಕಂಡಿರುವಂತಹ ಖ್ಯಾತದ ಆಟಗಾರರು ಸಚಿನ್ ಮಹಾದೇವ ಮತ್ತು ಡೇವಿಡ್ ಅರಸೀಕೆರೆ ಜೊತೆಯಾಗಿ ಬಹಳಷ್ಟು ಉತ್ತಮ ಒಂದು ಸಹಕಾರವನ್ನು ಕೊಟ್ಟಿದ್ದಾರೆ. ಪಂದ್ಯಾಟದ ನಡುವೆ ನಾವು ವೇದಿಕೆ ಮೇಲ್ಭಾಗದಲ್ಲಿ ಉಪಸ್ಥಿತಿ ಇರುವಂತ ಅತಿಥಿ ಗಣ್ಯರನ್ನ ಇವಾಗ ನಾವು ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಯಾಕಂತೇಳಿ ಹೇಳಿದ್ರೆ ಬಹುಶಃ ಒಂದಷ್ಟು ಸಮಯ ವಿಳಂಬ ಆಗಿರೋದ್ರಿಂದ ಒಂದು ಬಂದಿರುವಂತ ಅತಿಥಿ ಗಣ್ಯರಿಗೆ ನಾವು ಪ್ರೀತಿಪೂರ್ವಕವಾಗಿ ಒಂದು ಸನ್ಮಾನವನ್ನ ಮಾಡುವಂತ ಕಾರ್ಯಕ್ರಮವನ್ನ ವೇದಿಕೆ ಮೇಲ್ಭಾಗದಲ್ಲಿ ಮಾಡ್ತಾ ಇದ್ದೇವೆ.
ಅಲ್ಲ ಅಲ್ಲಿ ಇಷ್ಟೇ ಅಷ್ಟೇ ಅದು ಎಣ್ಣೆ ಸಂತೋಷಬಿಟ್ಟು ಮಿಕ್ಕಿದಲ್ಲ ಹೇಳಿ ಎಣ್ಣೆ ಸಂತೋಷಬಿಟ್ಟು ಮಿಕ್ಕಿದೇನಿದೆ ಅದನ್ನ ವೇದಿಕೆ ಮೇಲೆ ನಾವು ಬಂದಿರುವಂತ ಅತಿಥಿ ಗಣ್ಯರಿಗೆ ನಾವು ಮತ್ತೊಮ್ಮೆ ನಮ್ಮ ಟೂರ್ನಮೆಂಟಿನ ಪರವಾಗಿ ಆತ್ಮೀಯ ಆದರಣೆ ಸ್ವಾಗತ ಬಯಸಿಕೊಂಡು ನಮ್ಮ ಟೂರ್ನಮೆಂಟ್ಗೆ ಪ್ರೋತ್ಸಾಹವನ್ನು ಮಾಡಿರುವವರನ್ನ ವೇದಿಕೆ ಮೇಲ್ಭಾಗದಲ್ಲಿ ಸನ್ಮಾನಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ವೇದಿಕೆ ಮೇಲ್ಭಾಗದಲ್ಲಿದ್ದಾರೆ ಪ್ರಭು ಕುಮಾರ್ SWR ಅವರಿಗೆ ನಾವು ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಬಯಸಿಕೊಂಡು ಅವರಿಗೆ ನಾವು ಶಾಲನ್ನು ಹೊದಿಸುವ ಮುಖಾಂತರವಾಗಿ ಹಾರವನ್ನು ತೋರಿಸುವ ಮುಖಾಂತರವಾಗಿ ಸ್ಮರಣಿಕೆಯನ್ನು ಕೊಡುವ ಮುಖಾಂತರವಾಗಿ ಒಂದು ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಪ್ರಭು ಕುಮಾರ್ ಸರ್ ಅವರನ್ನ. ನಮ್ಮ ಈ ಟೂರ್ನಮೆಂಟ್ಗೆ ಬಹಳಷ್ಟು ಒಂದು ಉತ್ತಮ ರೀತಿಯ ಒಂದು ಪ್ರೋತ್ಸಾಹವನ್ನು ಕೊಟ್ಟಿರುವವರನ್ನ ಮತ್ತೊಮ್ಮೆ ನಾವು ಪೂರ್ವಕವಾಗಿ ಸ್ವಾಗತಿಸಿಕೊಳ್ಳುತ್ತಾ ತಡಮೊತ್ತ 21 4 ಓವರ್ಗಳ ಮುಕ್ತಾಯದಲ್ಲಿ 21 ಓಟಗಳು 12 ಎಸೆತ 30 ಓಟದ ಅವಶ್ಯಕತೆ.
ಅಂಗಡ ಒಳಭಾಗದಲ್ಲಿ ಹಲೋ ಅಂಗಡ ಒಳಭಾಗದಲ್ಲಿ 10 ಎಸೆತ 30 ಓಟದ ಅವಶ್ಯಕತೆ. ಅಜ್ಲಾನ್ ಸಕಲೇಶ್ಪುರ ತಂಡ ಈ ಬಾರಿ ಎಸೆದಿರುವಂತ ಚೆಂಡು ವೈಡ್ ಬಾಲ್ ಎನ್ನುವಂತ ಸೂಚನೆ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ತಂಡ ಮೊತ್ತ 22ಕ್ಕೆ 3 ಫೈನಲ್ ಹೋರಾಟದ ಕಾಳಗೆಯಲ್ಲಿ ಮುಂದುವರಿಕೆ ಕಂಡುಕೊಳ್ತಾ ಇದೆ ಅಂಬೇಡ್ಕರ್ ಕಪ್ಪಿಗಾಗಿ. ರಿವರ್ಸ್ ಶಾಟ್ ದಾಖಲಿಸಬಲ್ಲಂತ ಪ್ರಯತ್ನ. ಬೌಲರ್ಸ್ ಬ್ಯಾಕ್ ಟು ಆಟ. ಮತ್ತೊಂದು ಪೂರೈಕೆ ಕಂಡುಕೊಳ್ತಾ ಇದೆ. ಲೆಗ್ ಬೈಸ್ ಎನ್ನುವಂತ ಸೂಚನೆ ಅಂಕಿಅಂಶ ಪಟ್ಟಿಗೆ ಸೇರ್ಪಡೆಯನ್ನು ಕಾಣ್ತಾ ಇದೆ. ಇಪ್ಪತ್ತ ತಂಡದ ಮೊತ್ತ 9 ಎಸೆತ 28 ಓಟದ ಅವಶ್ಯಕತೆ. ಓಟಗಳಿಗೆ ಮತ್ತೆ ಅವಕಾಶಗಳು ಬರ್ತಾ ಇಲ್ಲ. ಡಾಟ್ ಬಾಲ್ 8 ಚೆಂಡು 29 ಓಟದ ಅವಶ್ಯಕತೆಯೂ ಕೂಡ. ವೇದಿಕೆ ಮೇಲ್ಭಾಗದಲ್ಲಿರುವಂತ ಎಲ್ಲ ಅತಿಥಿಗಣ್ಯರನ್ನ ಪ್ರೀತಿಯಿಂದ ಸ್ವಾಗತಿಸಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಬಹಳಷ್ಟು ಒಂದು ಪ್ರೋತ್ಸಾಹವನ್ನು ಕೊಟ್ಟಿರುವಂತ ಅತಿಥಿ ಗಣ್ಯರನ್ನ ನಮ್ಮ ಈ ಒಂದು ಸಂಘಟಕರು ಪ್ರೀತಿ ಅಭಿಮಾನ ಗೌರವದಿಂದ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಪ್ರಭು ಕುಮಾರ್ ಅವರು ಬಹಳಷ್ಟು ಒಂದು ಸಹಕಾರವನ್ನ ನಮ್ಮ ಟೂರ್ನಮೆಂಟ್ಗೆ ಕೊಟ್ಟಿದ್ದಾರೆ. ಅವರಿಗೆ ಶಾಲನ್ನು ಹೊದಿಸುವ ಮುಖಾಂತರವಾಗಿ ಹಾರವನ್ನು ತೊಡಿಸುವ ಮುಖಾಂತರವಾಗಿ ಸ್ಮರಣಿಕೆಯನ್ನು ಕೊಡುವ ಮುಖಾಂತರವಾಗಿ ನಮ್ಮದೊಂದು ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ವೇದಿಕೆ ಮೇಲ್ಭಾಗದಲ್ಲಿರುವಂತ ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹದಾಯಕರು ನಮ್ಮ ಈ ಟೂರ್ನಮೆಂಟಿನ ಅತಿಥಿ ಗಣ್ಯರಾಗಿರುವಂತ ಶಿವನ್ ರಾಜ್ ನಿಕಟಪೂರ್ವ ಸದಸ್ಯರು, ಸ್ಥಳೀಯ ಯೋಜನಾ ನಗರಾಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ, ಅವರನ್ನು ಕೂಡ ಪ್ರೀತಿಯಿಂದ ಸ್ವಾಗತಿಸ್ತಾ ಅವರನ್ನು ಕೂಡ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನ ನಮ್ಮ ಸಂಘಟಕರು ಮಾಡ್ತಾ ಇದ್ದಾರೆ. ನಮ್ಮ ಈ ಒಂದು ವೇದಿಕೆ ಮೇಲ್ಭಾಗದ ಶಿವನ್ ರಾಜ್ ಸರ್ ಅವರನ್ನು ಕೂಡ ಸನ್ಮಾನಿಸಿ ಗೌರವಿಸ್ತಾ ಇದ್ದೇವೆ. ಅದೇ ರೀತಿ ಮತ್ತರ್ವ ಕ್ರೀಡಾ ಪ್ರೋತ್ಸಾಹದಾಯಕರಾಗಿರುವಂತ ಸಂಸ್ಥೆ ಬೆಂಗಳೂರಲ್ಲ ವಿನೋದ್ ನಮ್ಮಿ ಅವರು ನಮ್ಮ ಟೂರ್ನಮೆಂಟಿನ ಮತ್ತರ್ವ ಕ್ರೀಡಾ ಪ್ರೋತ್ಸಾಹದಾಯಕರು. ವಿನೋದ್ ನಮ್ಮಿ ಆಪಲ್ ಸಂಸ್ಥೆ ಬೆಂಗಳೂರು ಅವರನ್ನು ಕೂಡ ನಾವು ಪ್ರೀತಿಯಿಂದ ಗೌರವಿಸಿ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ನಮ್ಮ ಸಂಘಟಕರ ಪರವಾಗಿ. ಮತ್ತರ್ವ ಕ್ರೀಡಾ ಪ್ರೋತ್ಸಾಹದಾಯಕರು ರಕ್ಷಿತ್ ಕೆಆರ್, ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಘಟಕ ಅಧ್ಯಕ್ಷರು ಕೂಡ, ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರೀತಿ ಪೂರ್ವಕವಾಗಿ ಅಭಿಮಾನದಿಂದ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಮತ್ತರ್ವ ಕ್ರೀಡಾ ಪ್ರೋತ್ಸಾಹದಾಯಕರಾಗಿರುವಂತ ಮಾನವ್ ಮಂಡಿ ಮರ್ಚಾಂಟ್ ಅವರು ಕೂಡ ಬಹಳಷ್ಟು ಒಂದು ಪ್ರೋತ್ಸಾಹವನ್ನು ನಮ್ಮ ಟೂರ್ನಮೆಂಟ್ಗೆ ಕೊಟ್ಟಿದ್ದಾರೆ. ಅವರಿಗೂ ಕೂಡ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಉಪಸ್ಥಿತಿಯಲ್ಲಿ ನಮ್ಮ ರಕ್ಷಿತ್ ಕೆಆರ್ ಅವರಿಗೆ ಒಂದು ಸನ್ಮಾನಿಸುವಂತ ಒಂದು ಕಾರ್ಯಕ್ರಮ ಕೂಡ. ಮತ್ತರ್ವ ಕ್ರೀಡಾ ಪ್ರೋತ್ಸಾಹದಾಯಕರಾಗಿರುವಂತ ಪ್ರವೀಣ್ ಜೆಡಿಎಸ್ ಮುಖಂಡರು ನಮ್ಮ ಈ ಟೂರ್ನಮೆಂಟ್ಗೆ ಬಹಳಷ್ಟು ಒಂದು ಪ್ರೋತ್ಸಾಹ ಮತ್ತು ಸಹಕಾರವನ್ನ ಈ ಒಂದು ಟೂರ್ನಮೆಂಟ್ಗೆ ಅಂಬೇಡ್ಕರ್ ಕಪ್ಪಿಗಾಗಿ ಕೊಟ್ಟಿದ್ದಾರೆ. ಅವರನ್ನು ಕೂಡ ನಮ್ಮ ಸಂಘಟಕರ ಪರವಾಗಿ ಪ್ರೀತಿಯಿಂದ ಸ್ವಾಗತಿಸುವಂತ ಒಂದು ಕಾರ್ಯಕ್ರಮ ಈ ಒಂದು ವೇದಿಕೆ ಮೇಲ್ಭಾಗದಲ್ಲಿ ಮಾಡ್ತಾ ಇದ್ದಾವೆ.
ಶಾಲನ್ನು ಹೊದಿಸುವ ಮುಖಾಂತರವಾಗಿ ಬಂದಿರುವಂತ ಅತಿಥಿ ಗಣ್ಯರಿಗೆ ಹಾರವನ್ನು ತೊಡಿಸುವ ಮುಖಾಂತರವಾಗಿ ಈ ಟೂರ್ನಮೆಂಟ್ ಇದ ನೆನಪಿನ ಬಿಂಬ ಸ್ಮರಣಿಕೆಯನ್ನು ಕೊಡುವ ಮುಖಾಂತರವಾಗಿ ಎಲ್ಲ ಅತಿಥಿ ಗಣ್ಯರನ್ನ ಸನ್ಮಾನಿಸಿ ಗೌರವಿಸುವಂತ ಕ್ರಮವನ್ನು ವೇದಿಕೆ ಮೇಲ್ಭಾಗದಲ್ಲಿ ಮಾಡ್ತಾ ಇದ್ದಾವೆ. ಅದೇ ರೀತಿ ಮತ್ತೋರ್ವ ಕ್ರೀಡಾ ಪ್ರೋತ್ಸಾಹದಾಯಕರಾಗಿರುವಂತ ರಾಘು ಕರ್ನಾಟಕ ರಕ್ಷಣಾ ವೇದಿಕೆ ನಗರ ಉಪಾಧ್ಯಕ್ಷರು ಅವರನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಪ್ರೀತಿಪೂರ್ವಕವಾಗಿ ಗೌರವಿಸಿ ಸನ್ಮಾನಿಸುವಂತ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾವೆ ನಮ್ಮ ಸಂಘಟಕರ ಪರವಾಗಿ. ರಾಘವಣ್ಣನವರು ಕೂಡ ಬಹಳಷ್ಟು ಉತ್ತಮ ರೀತಿಯ ಒಂದು ಸಹಕಾರವನ್ನು ನಮ್ಮ ಟೂರ್ನಮೆಂಟ್ಗೆ ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾವು ಪ್ರೀತಿಯಿಂದ ಸನ್ಮಾನಿಸಿದ್ದೇವೆ.